ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ SSC MTS ಹಳೆಯ ವರ್ಷದ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಸ್ನ ಮಾಡೋಣ, ಸರಿನಾ? ಸೊ ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ನೋಡೋದಾದ್ರೆ 2024 ಅಕ್ಟೋಬರ್ 23ರಂದು ನಡೆದಿರ್ತಕ್ಕಂಥ SSC MTS ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ SSC MTS ಅಲ್ಲಿ ಇಂಗ್ಲಿಷಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ, ಮತ್ತೆ GK ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಕೆಲವರಿಗೆ ಡೌಟ್ ಕೂಡ ಇರುತ್ತೆ. ಮತ್ತೆ ಈ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಕೂಡ ಕೆಲವರಿಗೆ ಡೌಟ್ ಇರುತ್ತೆ. ಸೊ ನಿಮಗೆ ಜಸ್ಟ್ ಕ್ಲಾರಿಫೈ ಮಾಡ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಟೋಟಲಿ ಇಲ್ಲಿ ಎರಡು ಸೆಕ್ಷನ್ಗಳು ಅಂತ ಬರ್ತವೆ. ಒಂದು ನಿಮಗೆ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಸೆಕ್ಷನ್ ಅಂತ, ಇನ್ನೊಂದು ನಿಮಗೆ ಕಟ್ ಆಫ್ ಕ್ಲಿಯರ್ ಸೆಕ್ಷನ್ ಅಂತ ಬರುತ್ತೆ, ಸರಿನಾ? ಮೀನ್ಸ್ ನಿಮ್ಮ ಮಾರ್ಕ್ಸ್ ಅನ್ನ ಅಲ್ಲಿಂದನೇ ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ಕನ್ಸಿಡರ್ ಮಾಡುವಂತಹ ಟಾಪಿಕ್ಗಳು ಯಾವುದು ಅಂತ ನೋಡೋದಾದ್ರೆ ಒಂದು GK ಮತ್ತೆ ಇನ್ನೊಂದು ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಬರುತ್ತೆ. ಸೊ GK ಅಲ್ಲಿ ಟೋಟಲಿ 25 ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗೆ ಇಂಗ್ಲೀಷಲ್ಲೂ ಕೂಡ ನಿಮಗೆ 25 ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಟೋಟಲಿ ಎಷ್ಟು ಪ್ರಶ್ನೆಗಳಾಯಿತು? 50 ಪ್ರಶ್ನೆಗಳಾಯಿತು. 50 ಇಂಟು 3 ಮೀನ್ಸ್ ಒಂದು ಕ್ವಶನ್ಗೆ 3 ಅಂಕಗಳನ್ನು ನೀಡ್ತಾನೆ. ಪಾಸಿಟಿವ್ ಆಗಿ ಬಂದರೆ ನಿಮ್ಮ ಆನ್ಸರ್ ಏನಾದರೂ ಕರೆಕ್ಟ್ ಆಯಿತು ಅಂದರೆ ಒಂದು ಕ್ವಶನ್ಗೆ 3 ಅಂಕಗಳು ಬರ್ತವೆ. ಏನಾದರೂ ನಿಮ್ಮ ಒಂದು ಕ್ವಶನ್ ರಾಂಗ್ ಆಯಿತು ಅಂದರೆ ಒಂದು ಕ್ವಶನ್ಗೆ 1 ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ, ಸರಿನಾ? ಇದು ನಿಮಗೆ ಗೊತ್ತಿರಲಿ. ಹಾಗಾದರೆ ಇಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರಲ್ವಾ ಅಂತ ಕೇಳಿದ್ರೆ ಸೆಕ್ಷನ್ 1 ಅಂತ ಹೇಳಿದೆ ಅಲ್ವಾ ನಿಮಗೆ. ಆ ಸೆಕ್ಷನ್ 1 ಕ್ವಾಲಿಫೈಯಿಂಗ್ ನೇಚರಲ್ಲಿ ಸೊ ಟೋಟಲಿ 40 ಕ್ವಶನ್ಗಳಿರ್ತವೆ ಜಸ್ಟ್ ಸೆಕ್ಷನ್ 1 ಅಲ್ಲೇ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಅಲ್ಲಿ ನೀವು ಏನಿಲ್ಲ ಅಂದರೂ 12 ಮಾರ್ಕ್ಸ್ನ ನೀವು ತೊಗೊಳ್ಬೇಕು. ಮೀನ್ಸ್ 12 ಕ್ವಶನ್ಗಳನ್ನು ನೀವು ರೈಟ್ ಮಾಡಬೇಕು. 12 ಕ್ವಶನ್ಗಳನ್ನು ನೀವೇನಾದರೂ ರೈಟ್ ಮಾಡಿದ್ರೆ ಓಕೆ, ನಿಮಗೆ ನೆಕ್ಸ್ಟ್ ಸೆಷನ್ ಏನಿದೆ ಅಲ್ವಾ ಅದು ನಿಮಗೆ ಕ್ವಾಲಿಫೈ ಆಗ್ತದೆ. ಮೀನ್ಸ್ ನಿಮ್ಮ ಮಾರ್ಕ್ಸಲ್ಲಿ ಕನ್ಸಿಡರ್ನ ಮಾಡ್ಕೊಳ್ತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಇಂಗ್ಲೀಷಲ್ಲಿ ನಾನು ನಿಮಗೆ ಹೇಳೋದಾದರೆ ಇಂಗ್ಲೀಷಲ್ಲಿ ಇದು ಯಾವುದು ಸಿನೋನಿಮ್ಸ್ ಕೇಳ್ತಾನೆ, ಆಂಟೋನಿಮ್ಸ್ ಕೇಳ್ತಾನೆ, ಮತ್ತೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೇಳ್ತಾನೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾನೆ, ಮತ್ತೆ ಕಾಮನ್ ಎರರ್ ಕೇಳ್ತಾನೆ, ಮತ್ತೆ ಈ ಒಂದು ಸೆಂಟೆನ್ಸ್ ರೀಕರೆಕ್ಷನ್ ಬಗ್ಗೆ ಕೇಳ್ತಾನೆ, ಮತ್ತೆ ಕೇಳೋದಾದರೆ ಈ ಒಂದು ಕ್ಲೋಸ್ ಟೆಸ್ಟನ್ನು ಕೇಳ್ತಾನೆ. ಆ್ಯಂಡ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ, ಸರಿನಾ? ಇಷ್ಟು ಟಾಪಿಕ್ ಬರ್ತವೆ. ಆ್ಯಂಡ್ ದೆನ್ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬರೋದಿಲ್ಲ. ಆ್ಯಂಡ್ ದೆನ್ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಕೂಡ ಇಲ್ಲಿ ಕೇಳೋದಿಲ್ಲ SSC MTS ಅಲ್ಲಿ, ಸರಿನಾ? ಇದು ನಿಮಗೆ ಗೊತ್ತಿರಲಿ. SSC MTS ಅಲ್ಲಿ ದ ಮೇಜರ್ ಸಬ್ಜೆಕ್ಟ್ ಅಂತ ನಾವು ಹೇಳೋದನ್ನ ನಾವು ಕನ್ಸಿಡರ್ ಮಾಡೋದು ಯಾವುದು ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ GK ಇಲ್ಲಿ ಸ್ವಲ್ಪ ಟಫ್ ಆಗಿ ಬರುತ್ತೆ. ಲೈಕ್ ಕಂಪೇರಿಟಿವ್ ಟು ಬೇರೆ ಎಕ್ಸಾಮ್ ಏನಿದೆ ಅಲ್ವಾ, ಆ ಬೇರೆ ಎಕ್ಸಾಮ್ಗಳಿಗಿಂತ SSC MTS ಅಲ್ಲಿ ಸ್ವಲ್ಪ ಈ GK ಟಫ್ ಬರುತ್ತೆ. ಲೈಕ್ ಇದನ್ನು ಹೇಳೋದಾದರೆ ಒಂದು ರೀತಿ ಮಿನಿ UPS ಅಂತಲೇ ಹೇಳ್ಬೋದು. ಲೈಕ್ CGL ನಾವು ಹೇಳ್ತೀವಲ್ಲ ಸರ್, CGLಗಿಂತನೂ ಕೂಡ ಅತಿ ಹೆಚ್ಚು ಕಾಂಪಿಟೇಷನ್ ಇರೋ ಸಬ್ಜೆಕ್ಟ್ ಮೀನ್ಸ್ ಒಂದು ಜಾಬ್ ವೇಕೆನ್ಸಿ ಯಾವುದು ಅಂದರೆ ಈ SSC MTS ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ SSC MTS ಅಕ್ಟೋಬರ್ 23, 2024 ಶಿಫ್ಟ್ 1ರ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ದ ಗವರ್ಮೆಂಟ್ ಈಸ್ ಡೆವಲಪಿಂಗ್ ಅ ನ್ಯೂ ಟೆಸ್ಟ್ ಇನ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್ ಇನ್ ಅಪ್ಕಮಿಂಗ್ ಸೆಷನ್ಸ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಏನಿದೆ ಅದ್ರ ಕನ್ನಡ ಒಂದು ಮಾಹಿತಿ ಕನ್ನಡದಲ್ಲಿ ಇಲ್ಲಿ ಇದನ್ನು ನಾವು ಏನಂತ ಫಸ್ಟ್ ಇದು ಇಂಗ್ಲೀಷ್ ಇದೆಯಲ್ವಾ, ಇಂಗ್ಲೀಷ್ ಇರಲಿ ಯಾವುದೇ ಒಂದು ಭಾಷೆ ಇರಲಿ ನಮ್ಮ ಮದರ್ ಟಂಗಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ. ಸೊ ಏನಂತ ಹೇಳಿದ್ದಾನೆ, ದ ಗೌರ್ಮೆಂಟ್ ಸರ್ಕಾರ ಏನಿದೆ ಅಲ್ವಾ ಅದು ಡೆವಲಪ್ಮೆಂಟ್ ಮಾಡ್ತಾ ಇದೆ ಅಂತೆ, ಒಂದು ಹೊಸ ಟೆಸ್ಟನ್ನು, ಒಂದು ಹೊಸ ಪರೀಕ್ಷೆಯನ್ನು ಶುರು ಮಾಡ್ತಾ ಇದೆ ಅಂತೆ. ಯಾಕಂತಂದರೆ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್. ಯಾಕಂದರೆ ನಾನು ಹೇಳ್ತಾ ಇದನ್ನು ರಿಪೀಟ್ ಮಾಡ್ಕೊಳ್ಳಿ, ಸರಿನಾ? ಯಾಕೆ ಅಂದರೆ ಮೀನ್ಸ್ ಅಲ್ಲಿ ರೀಸನ್ ಬೇಕಾಗಿದೆ. ಸೊ ಯಾಕೆ ಅಂದರೆ ರಿಕ್ರೂಟ್ಮೆಂಟ್ ಮತ್ತು ಟ್ರೈನಿಂಗ್ ಆಫ್ ಟೀಚರ್ಸ್ಗಳನ್ನು ಅದನ್ನು ತಗೊಳ್ಳೋಕ್ಕೆ ಅದನ್ನು ಮಾಡ್ತಾ ಇದ್ದಾನಂತೆ ಹೊಸ ಟೆಸ್ಟನ್ನು. ಮೀನ್ಸ್ ಇಲ್ಲಿ ಯಾಕಂದರೆ ರೀಸನ್ ಕೇಳ್ತಾ ಇದ್ದಾನೆ. ಸೊ ರೀಸನ್ಗೆ ಅಂತಂದರೆ ಇಲ್ಲಿ ನಾನು ಏನು ಯೂಸ್ ಮಾಡಬೇಕು ಅನ್ನೋದು ಅಷ್ಟೇ ಗೊತ್ತಿದ್ರೆ ಸಾಕು ನಮಗೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಇನ್ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆನ್ ಟೀಚರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ರೆಕ್ಟಿಫೈ ಮಾಡಬೇಕಂತ ಹೇಳಿದ್ದಾನೆ. ಆ್ಯಂಡ್ ದೆನ್ ಆಫ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಅದನ್ನು ರೆಕ್ಟಿಫೈ ಮಾಡಬೇಕು ಅಂತ ಹೇಳಿದ್ದಾನೆ. ಆ್ಯಂಡ್ ದೆನ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಫಾರ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಫಾರ್ ರಿಕ್ರೂಟ್ಮೆಂಟ್ ಆರ್ ಟ್ರೈನಿಂಗ್ ಆಫ್ ಟೀಚರ್ಸ್ ಅಂತ ಕೊಟ್ಟಿದ್ದಾನೆ. ಆರ್ ಅಂತ ಇಲ್ಲಿ ಬರೋದೇ ಇಲ್ಲ, ಸರಿನಾ? ಯಾಕಂದರೆ ಎರಡೂ ಕೂಡ ಬೇಕಾಗಿದೆ. ಎರಡಕ್ಕೆ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗಿಗೆ ಎರಡಕ್ಕೂ ಕೂಡ ಆತ ಮಾಡ್ಕೊಳ್ತಿದ್ದಾನೆ ಒಂದು ಹೊಸ ಟೆಸ್ಟನ್ನು. ಸೊ ಇಲ್ಲಿ ನಾವು ರೀಸನ್ ಹೇಳೋಕೆ ಅಂತ ಬಳಸಿದ್ರೆ ಇಡೀ ಜಗತ್ತಲ್ಲಿ ನಾವು ರೀಸನ್ ಹೇಳೋಕ್ಕೆ ಇಂಗ್ಲೀಷಲ್ಲಿ ಒಂದೇ ಒಂದು ವರ್ಡನ್ನು ಯೂಸ್ ಮಾಡ್ತೀನಿ, ಫಾರ್ ಅಂತ ಯೂಸ್ ಮಾಡ್ತೀನಿ. ಫಾರ್ ಯಾತಕ್ಕೋಸ್ಕರ ಅನ್ನೋದಕ್ಕೆ ನಾವು ಏನಂತ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಅಂತಂದರೆ ಫಾರ್ ಅಂತ ಯೂಸ್ ಮಾಡ್ತೀವಿ. ಫಾರ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಫಾರ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟೀಚರ್ಸ್. ಸೊ ಇಲ್ಲಿ ಫಾರ್ ಅನ್ನೋದು ಬರಬೇಕು. ಯಾಕೆಂದರೆ ರೀಸನ್ ಹೇಳ್ತಾ ಇದ್ದಾನೆ. ಇವಾಗ ನಿಮಗೆ ಎಕ್ಸಾಮ್ ಇಡ್ತಿದ್ದೀನಿ, ಇವಾಗ KE ಅವ್ರು ನೋಡ್ತಿದ್ದೀರಿ ನೀವು, KE ಅವರು ಕೂಡ ನ್ಯೂ ಟೆಸ್ಟನ್ನು ತರ್ತಾ ಇದ್ದಾರೆ. ನ್ಯೂ ಏನು ಅಂತಂದರೆ ನ್ಯೂ ಪಾಲಿಸಿ ಏನು ತರ್ತಾ ಇದ್ದಾರೆ ಅಂದರೆ 5 ಆಪ್ಷನ್ಗಳನ್ನು ತರ್ತಾ ಇದ್ದಾರೆ. ಯಾಕೆ ಅಂತಂದರೆ ಫಾರ್ ವೈ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ, ಅವಾಗ ಈ ಏನು ಸ್ಕ್ಯಾಮ್ ಆಗ್ತಾ ಇದೆ ಅಲ್ವಾ, ಆ ಒಂದು ಸ್ಕ್ಯಾಮನ್ನು ತಡೆ ಹಿಡಿಯುವ ಸಲುವಾಗಿ ಈ ಒಂದು 5 ಆಪ್ಷನ್ಗಳನ್ನು ತರ್ತಾ ಇದ್ದಾರೆ ಅಂತ. ಸೊ ಆ ಒಂದು ಸೆಂಟೆನ್ಸ್ ಹಾಕಿದ್ರೂ ಕೂಡ ಅಲ್ಲಿ ನಾವು ಫಾರ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಫಾರ್ ಬಿಟ್ಟು ನಾವು ಇನ್ ದ ಅಥವಾ ಆಫ್ ದ ಅಥವಾ ಫ್ರಾಮ್ ದ ಅಂತ ಏನು ಯೂಸ್ ಮಾಡಲ್ಲ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ರೀಸನ್ ಹೇಳೋಕ್ಕೆ ಒಂದೇ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ, ಫಾರ್ ಅಂತ. ದಿಸ್ ಈಸ್ ಫಾರ್
ಅದರ ಸಲುವಾಗಿ ಅದರಗೋಸ್ಕರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಎರಡನೇ ಪ್ರಶ್ನೆ, ದ ಫ್ಲೀಟ್ಸ್ ಆಫ್ ಆಂಥೋನಿ ವರ್ ನಾಟ್ ಮೆರ್ಲಿ ಡಿಫಿಟೆಡ್ ಆಲ್ಸೋ ಡೆಸ್ಟ್ರಾಯ್ಡ್ ಬೈ ಅಗಸ್ಟಸ್ ಕೆ ಸೀಸರ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಫ್ಲೀಟ್ಸ್ ಅಂದರೆ ಗೊತ್ತಿರಲಿ ನಿಮಗೆ, ಫ್ಲೀಟ್ಸ್ ಅಂದರೆ ಏನು, ಫ್ಲೀಟ್ಸ್ ಅಂತ ಕೇಳ್ತಾನೆ ನಿಮಗೆ. ದ ಫ್ಲೀಟ್ಸ್ ಅಂತ ಅಥವಾ ದ ಫ್ಲೀಟ್ಸ್ ಅನ್ನೋದು ಮೀನಿಂಗ್ ಏನು ಅಂತ ಕೇಳ್ತಾನೆ. ಸೊ ಹೋಗಿ ನೀವು ಹೇಳಬೇಕಾಗುತ್ತೆ ಗ್ರೂಪ್ ಆಫ್ ಶಿಪ್ಸ್ ಸರಿನಾ, ಗ್ರೂಪ್ ಆಫ್ ಶಿಪ್ಸ್ ಅಂತ ನಾವು ಕರಿತೀವಿ. ಈಗ ಒಂದು ಗ್ರೂಪ್ ಆಫ್ ಶಿಪ್ಸ್ ಅನ್ನು ನಾವು ಏನಂತ ಕರಿತೀವಿ ಅಂದರೆ ಫ್ಲೀಟ್ಸ್ ಅಂತ ಕರಿತೀವಿ. ಈ ಆಂಥೋನಿ ಏನು ಫ್ಲೀಟ್ಗಳಿದಾವಲ್ವಾ ಅಥವಾ ಈ ಶಿಪ್ಗಳೇನಿದಾವಲ್ವಾ ಅವು ಜಸ್ಟ್ ಡಿಫಿಟ್ ಮಾತ್ರ ಮಾಡಿಲ್ಲ, ಆಲ್ಸೋ ಏನು ಮಾಡಿದಾವೆ, ಡೆಸ್ಟ್ರಾಯ್ನೂ ಮಾಡಿದಾವೆ. ಯಾರ್ದು, ಈ ಒಂದು ಅಗಸ್ಟಸ್ನ ಸರಿನಾ. ಸೊ ಇಲ್ಲಿ ಏನು ಹೇಳ್ತೀವಿ ನಾವು, ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೆಲವೊಂದು ಸೆಂಟೆನ್ಸ್ ಬರ್ತವೆ. ಸೊ ಯಾವ ರೀತಿಯ ಸೆಂಟೆನ್ಸ್ ಬರ್ತವೆ ಅಂತಂದರೆ, ಐದರ್ ಅಂತ ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ಬಂತು ಅಂದರೆ, ಐದರ್ ಅಂತ ಬಂತು ಅಂದರೆ ಸಮ್ ಲೈನ್ ಬಿಟ್ ನಂತರ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಮುಂದೆ ಏನು ಬರುತ್ತೆ ಅಂದರೆ ಐದರ್ ನಂತರ ಆರ್ ಅಂತ ಬರುತ್ತೆ. ನೈದರ್ ಅಂತ ಬಂತ, NITHER, ನೈದರ್ ಅಂತ ಬಂತ, ಮುಂದೆ ನಾರ್ ಅಂತ ಬರಲೇಬೇಕು. ಆ್ಯಂಡ್ ದೆನ್ ನಾಟ್ ಓನ್ಲಿ ಅಂತ ಬಂತ, ಮುಂದೆ ಕಂಪಲ್ಸರಿ ಬಟ್ ಆಲ್ಸೋ ಅಂತ ಬಂದೇ ಬರುತ್ತೆ ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಹೇಗಾಗಿದೆ ಅಂದರೆ ಈ ಆಂಥೋನಿ ಶಿಪ್ಗಳೇನಿದಾವಲ್ವಾ ಅದು ನಾಟ್ ಜಸ್ಟ್ ಡಿಫಿಟ್ ಮಾತ್ರ ಮಾಡಲಿಲ್ಲ, ಆಲ್ಸೋ ಏನು ಮಾಡಿದೆ, ಡೆಸ್ಟ್ರಾಯ್ ಮಾಡಿದೆ. ಇವಾಗ ನಾಟ್ ಅಂತಂದರೆ ನಾಟ್ ಮೇರ್ಲಿ ಅಂತ ಹೇಳೋಕ್ಕಾಗಲ್ಲ. ನಾಟ್ ಆಲ್ಸೋ ಡಿಫಿಟೆಡ್, ಜಸ್ಟ್ ಅದನ್ನು ಡಿಫಿಟ್ ಮಾತ್ರ ಮಾಡಲಿಲ್ಲ, ಬಟ್ ಆಲ್ಸೋ ಅದನ್ನು ಡೆಸ್ಟ್ರಾಯ್ ಕೂಡ ಮಾಡಿದೆ. ಯಾರ ಶಿಪ್ಗಳು, ಯಾರ ಫ್ಲೀಟ್ಸ್ಗಳು ಅಂತಂದರೆ ಈ ಆಂಥೋನಿಯ ಫ್ಲೀಟ್ಸ್ಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಎ ಅಂತ ಆಗುತ್ತೆ. ನಾಟ್ ಓನ್ಲಿ ಡಿಫಿಟೆಡ್ ಬಟ್ ಆಲ್ಸೋ ಡೆಸ್ಟ್ರಾಯ್ಡ್, ನಾಟ್ ಓನ್ಲಿ ಡಿಫಿಟೆಡ್ ಬಟ್ ಆಲ್ಸೋ ಡೆಸ್ಟ್ರಾಯ್ಡ್ ಸರಿನಾ. ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನೋದು ಬಂದೇ ಬರುತ್ತೆ. ನಾಟ್ ಓನ್ಲಿ ಅಂತ ಬತ್ತು ಅಂದರೆ ಬಟ್ ಆಲ್ಸೋ ಅಂತ ಬಂದೇ ಬರುತ್ತೆ. ಒಂದು ರೀತಿ ಮ್ಯಾರಿಡ್ ಕಪಲ್ಸ್ ಥರ. ಸೊ ನೀನು ಬಂದರೆ ನಾನು ಕೂಡ ಬರ್ತೀನಿ ಅಂತ ಸರಿನಾ. ಸೊ ಗೊತ್ತಿರಲಿ, ಇದನ್ನು ಬಂದೇ ಬರುತ್ತೆ. ಆ್ಯಂಡ್ ದೆನ್ ಐದರ್ ಅಂತ ಬಂತು ಅಂದರೆ, ಐದರ್ ಅಂತ ಒಂದು ಸೆಂಟೆನ್ಸಲ್ಲಿ ಬಂತು ಅಂದರೆ ಮುಂದೆ ಆರ್ ಅಂತ ಬಂದೇ ಬರುತ್ತೆ. ನೈದರ್ ಅಂತ ಬಂತು ಅಂದರೆ ಮುಂದೆ ಆರ್ ಅಂತ, ಐದರ್ ಅಂತ ಬಂದರೆ ಆರ್ ಅಂತ ಬರುತ್ತೆ. ನೈದರ್ ಅಂತ ಬಂದರೆ ನಾರ್ ಅಂತ ಬರುತ್ತೆ. NITHER ಸರಿನಾ. ಮತ್ತೆ ನೈದರ್ ಇದ್ದಲ್ಲಿ ಆರ್ ಅಂತ ಬರುವುದಿಲ್ಲ, ಆರ್ ಅಂತ ಬಂದರೆ ರಾಂಗ್ ಆಗುತ್ತೆ. ಹಾಗೆ ಐದರ್ ಇದ್ದಲ್ಲಿ ಕೂಡ ನಿಮಗೆ ನಾರ್ ಅಂತ ಬರೋದಿಲ್ಲ, ನಾರ್ ಬಂದರೆ ರಾಂಗ್ ಆಗುತ್ತೆ. ಜಸ್ಟ್ ಇಲ್ಲಿ ಆರೇ ಬರಬೇಕು ಸರಿನಾ. ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಹೇಳ್ತಾನೆ, ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ಬಟ್ ಅಂತ ಬಂತು ಅಂದರೆ, ಬೋತ್ ಅಂತ ಬಂತು ಅಂದರೆ, ಬೋತ್ ಮುಂದ್ಗಡೆ ಒಂದು ಸಮ್ ಸೆಂಟೆನ್ಸ್ ಬಂದು ಅಲ್ಲಿ ಮುಂದ್ಗಡೆ ನಿಮಗೆ ಆರ್ ಅಂತ ಯಾವತ್ತೂ ಕೂಡ ಯಾವ ಕಾಲಕ್ಕೂ ಬರುವುದೇ ಇಲ್ಲ. ಸೊ ಅಲ್ಲಿ ಏನು ಬರುತ್ತೆ ಅಂದರೆ ಆ್ಯಂಡ್ ಅಂತಲೇ ಬರುತ್ತೆ, ಬೋತ್ ಆ್ಯಂಡ್ ಅಂತಲೇ ಬರುತ್ತೆ. ಬೋತ್ ಅಂತ ಬಂದು ಮುಂದೆ ಆರ್ ಅಂತ ಯಾವುದಾದ್ರೂ ಸೆಂಟೆನ್ಸಲ್ಲಿ ಬಂತು ಅಂದರೆ ಆ ಒಂದು ಕಂಟೆಂಟ್ ಏನಿರುತ್ತಲ್ಲ ಅದು ರಾಂಗ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದ ಕಾರ್ ವಿತ್ ಆಲ್ ಇಟ್ಸ್ ಫೀಚರ್ಸ್ ವೇರ್ ಮೆಟಿಕ್ಯುಲಸ್ಲಿ ಡಿಸೈನ್ಡ್ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇಲ್ಲಿ ಏನು ಪ್ರಿಪೋಸಿಷನ್ ಒಂದು ಕೊಟ್ಟಿದ್ದಾನೆ, ವಿತ್ ಅನ್ನೋ ಒಂದು ಪ್ರಿಪೋಸಿಷನ್ ಕೊಟ್ಟಿದ್ದಾನೆ. ವಿತ್ ಅನ್ನೋ ಪ್ರಿಪೋಸಿಷನ್ ಏನಿದೆ ಅಲ್ವಾ, ಇದು ಫಿಕ್ಸ್. ಪ್ರತಿಯೊಂದು ಪ್ರಿಪೋಸಿಷನ್ ಕೂಡ ಅದರದೇ ಆದ ಒಂದು ಖುದ್ದು ಒಂದು ಅಬ್ಜೆಕ್ಟನ್ನು ತಗೊಳ್ಳುತ್ತೆ. ಸೊ ಇಲ್ಲಿ ಅಬ್ಜೆಕ್ಟ್ ಯಾವುದಾಗಿದೆ, ಆಲ್ ಇಟ್ಸ್ ಫ್ಯೂಚರ್ ಅನ್ನೋದು ಏನಿದೆ ಅಲ್ವಾ, ಸೊ ಇದು ಸಂಪೂರ್ಣವಾಗಿ ಎಲ್ಲಿದೆ, ಇದು ಸಂಪೂರ್ಣವಾಗಿ ಆಬ್ಜೆಕ್ಟ್ ಇದೆ. ಸೊ ಇದೇನಿದೆ, ಪ್ರಿಪೋಸಿಷನ್ ಇದೆ. ಸೊ ಇದ್ರ ಹಿಂದ್ಗಡೆ ಬಂದಿರತಕ್ಕಂಥದ್ದು ಏನಿದೆ ಅದು ಕೂಡ ನಿಮಗೆ ಸಬ್ಜೆಕ್ಟ್ ಆಗಿದೆ ಸರಿನಾ. ಸಬ್ಜೆಕ್ಟ್ ಮತ್ತೆ ಪ್ರಿಪೋಸಿಷನ್ ಆ್ಯಂಡ್ ಆಬ್ಜೆಕ್ಟ್ ಇದೆ. ಸೊ ಇಲ್ಲಿ ನಾವು ಹೇಳೋದಾದ್ರೆ ಇದನ್ನ ಸಬ್ಜೆಕ್ಟ್ 1 ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ಆಬ್ಜೆಕ್ಟ್ ಏನಿದೆ ಅಲ್ವಾ ಇದನ್ನ ಸಬ್ಜೆಕ್ಟ್ 2 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆ ಅಲ್ವಾ ಅದು ಖುದ್ದಾಗಿ ಮೊದಲು ಬಂದಿರತಕ್ಕಂಥ ಏನಿದೆ ಅಲ್ವಾ ಮೊದಲ ಸಬ್ಜೆಕ್ಟಿಗೆ ಅನುಗುಣವಾಗಿ ಆ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ಸೊ ಇಲ್ಲಿ ವಿತ್ ಜೊತೆ ಇಲ್ಲಿ ಆಲ್ ಇಟ್ಸ್ ಫ್ಯೂಚರ್ ಅನ್ನೋದು ಬಂದಿದೆ. ಸೊ ಇಲ್ಲಿ ವರ್ ಅಂತ ಆಗಬಾರ್ದಾಗಿತ್ತು, ಇಲ್ಲಿ ಕಾರ್ ಏನಿದೆ ಸಿಂಗುಲರ್ ಇದೆ ಅಲ್ವಾ, ಸಿಂಗುಲರ್ ಸಬ್ಜೆಕ್ಟ್ ಇದೆ. ಸೊ ಸಿಂಗುಲರ್ ಸಬ್ಜೆಕ್ಟ್ ಇದ್ರೆ ಸೊ ಸಿಂಗ್ಯುಲರ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬೇ ಬರಬೇಕು. ಸೊ ಅಲ್ಲಿ ವರ್ ಬದಲಾಗಿ ವಾಸ್ ಅಂತ ಬರಬೇಕಾಗುತ್ತೆ ಸರಿನಾ. ಸೊ ಇಲ್ಲಿ ಗೊತ್ತಿರಲಿ ನಿಮಗೆ, ಪ್ರಿಪೋಸಿಷನ್ ಏನಿದೆ ಅಲ್ವಾ, ಪ್ರಿಪೋಸಿಷನ್ ಈ ಅಬ್ಜೆಕ್ಟನ್ನು ಫುಲ್ ಎಲ್ಲವೂ ಕೂಡ ತೊಗೊಂಡ್ಬಿಡ್ತು, ಮೀನ್ಸ್ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನ ನೀವು ನಿಮ್ಮ ಭಾಷೆಯಲ್ಲಿ ಸರಿನಾ, ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಉಳಿದವರು ಯಾರು, ಸೊ ಇವ್ರು ಮಾತ್ರ ಉಳಿದಿದ್ದಾರೆ, ದ ಕಾರ್ ಅನ್ನೋರು ಮಾತ್ರ ಉಳಿದಿದ್ದಾರೆ. ಸೊ ದ ಕಾರ್ ಅನ್ನೋರಿಗೆ ಮೀನ್ಸ್ ಆ ಒಂದು ಸಿಂಗಲ್ ಕಾರ್ಗೆ ನೀವೇನು ತೊಗೊಳ್ಬೇಕಾಗತ್ತೆ, ಇವಾಗ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕಾಗತ್ತೆ. ಆ ಒಂದು ಹೆಲ್ಪಿಂಗ್ ವರ್ಬ್ ಇದರ ಅನುಗುಣವಾಗಿ ಬರ್ತದೆ. ಸೊ ವರ್ ಅನ್ನೋದು ಬರೋದಿಲ್ಲ, ಅವಾಗ ಏನಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ವಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸರಿನಾ. ಸೊ ಏನಾಗುತ್ತೆ ಇಲ್ಲಿ ಆಪ್ಷನ್ ಬಿ ಅನ್ನೋ ಸರಿಯಾದ ಉತ್ತರ ಆಗುತ್ತೆ. ವರ್ ಅಂತ ಆಗೋದೇ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸೊ ವರ್ ಹೇಗಾಗುತ್ತೆ, ಸೊ ಆಗಲ್ಲ. ಆ್ಯಂಡ್ ದೆನ್ ಇಲ್ಲಿ ಹ್ಯಾವ್ ಅಂತ ಬರೋದಿಲ್ಲ. ಸೊ ಆ್ಯಂಡ್ ದೆನ್ ಇಲ್ಲಿ ಬರೋದು ಯಾವುದು ಅಂತ ನೋಡೋದಾದ್ರೆ ವಾಸ್ ಅಂತ ಬರುತ್ತೆ. ಯಾಕೆ ನಾನು ಇಲ್ಲಿ ಹ್ಯಾವ್ ಅನ್ನು ತಗೊಳ್ಳಿಲ್ಲ ಅಂತ ನೋಡಿದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅಲ್ಲಿ ನಾವು ಸಿಂಪಲ್ ಆಗಿ ತೊಗೊಳ್ತೀವಿ, ಸಿಂಪಲ್ ಪಾಸ್ಟ್ ಅಂತ ತೊಗೊಳ್ತೀವಿ, ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇಟ್ಸ್ ಫ್ಯೂಚರ್ಸ್ ವಾಸ್ ಮೆಟಿಕ್ಯುಲಸ್ಲಿ ಅಂತ ಹೇಳ್ತೀವಿ ಸರಿನಾ. ಸೊ ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಹೌ ಕ್ಯಾನ್ ಒನ್ ಜಸ್ಟಿಫೈ ಸೆಂಡಿಂಗ್ ಸೌಂಡ್ ವೇವ್ಸ್ ಇನ್ ಟು ಸ್ಪೇಸ್ ವೆನ್ ದೇ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ವ್ಯಾಕ್ಯೂಮ್ ಏನಿದೆ ಅಲ್ವಾ, ಈ ವ್ಯಾಕ್ಯೂಮಿನ ಒಂದು ಸರಿಯಾದ ಸ್ಪೆಲ್ಟ್ ವರ್ಡ್ ಏನಿದೆ ಅಂತ ಕೇಳಿದ್ದಾನೆ. ವ್ಯಾಕ್ಯೂಮ್ ಏನಿದೆ ಅಲ್ವಾ ಸಾಕಷ್ಟು ಸರಿ ಕೇಳಿದಾನೆ ರೀ, ಸಾಕಷ್ಟು
ಸಾಕಷ್ಟು ಅಂತ ಬರಿಬಹುದು ಅನಿಸುತ್ತೆ. ಇಲ್ಲಿ ಸಾಕಷ್ಟು ಸಾರಿ ಕೇಳಿದ್ದಾನೆ. ಸಾಕಷ್ಟು ಸಾರಿ ಕೇಳಿರ್ತಕ್ಕಂಥ ಒಂದು ವರ್ಡ್ ಯಾವುದು ಅಂತಂದರೆ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಸ್ಪೆಲ್ಲಿಂಗನ್ನು ಸಾಕಷ್ಟು ಸರಿ ಕೇಳಿದ್ದಾನೆ. ಸೊ ವ್ಯಾಕ್ಯೂಮ್ ಸ್ಪೆಲ್ಲಿಂಗ್ ಏನು? ವ್ಯಾಕ್ಯೂಮ್ ನೋಡಿರ್ತೀರ ನೀವು ಮನೆಯಲ್ಲೂ ಕೂಡ, ಕೆಲವೊಬ್ಬರ ಮನೆಯಲ್ಲೂ ಕೂಡ ಇರುತ್ತೆ ವ್ಯಾಕ್ಯೂಮ್ ಪಂಪ್ಗಳು, ವ್ಯಾಕ್ಯೂಮ್ ಕ್ಲೀನರ್ಗಳು. ಮತ್ತು ಇಲ್ಲ ಅಂತಂದರೆ ಸುಮ್ಮನೆ ನ್ಯೂಸ್ ಅಲ್ಲಾದರೂ ನೋಡಿರ್ತೀರ, ಇಲ್ಲ ಅಂದರೆ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಾದರೂ ನೋಡಿರ್ತೀರ ವ್ಯಾಕ್ಯೂಮ್ ಕ್ಲೀನರ್ ವ್ಯಾಕ್ಯೂಮ್ ಕ್ಲೀನರ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಅಡ್ವರ್ಟೈಸಲ್ಲಿ ಹಿಡ್ಕೊಂಡು ಬರ್ತಿರ್ತಾರೆ ಗೊತ್ತಾ. ಸೊ ಆ ವ್ಯಾಕ್ಯೂಮ್ ಕ್ಲೀನರ್ದು ಆ ಒಂದು ಸ್ಪೆಲ್ಲಿಂಗ್ ಏನು, ನಿರ್ವಾತದ ಒಂದು ಸ್ಪೆಲ್ಲಿಂಗ್ ಏನು? ಇವಾಗ ನೀವು ಫಿಸಿಕ್ಸಲ್ಲಿ ಓದಿರ್ತೀರಾ ವ್ಯಾಕ್ಯೂಮ್ ಅಂತ, ಅದರ ಒಂದು ಸ್ಪೆಲ್ಲಿಂಗ್ ಏನು ಅಂತ ಕೇಳಿದಾನೆ. ಅಷ್ಟೇ ಸಿಂಪಲ್ ಆಗಿ ಏನಿದೆ, VACUUM ಸರಿನಾ? VACCUM ಅಲ್ಲ, ಫಸ್ಟ್ ಆಪ್ಷನ್ನೇ ಅದನ್ನೇ ಕೊಟ್ಟಿದ್ದಾನೆ, ಅದನ್ನೇ ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ವ್ಯಾಕ್ಯೂಮ್, ವ್ಯಾಕ್ಯೂಮ್ ಅಲ್ಲ, ವ್ಯಾಕ್ಯೂಮ್. ವ್ಯಾಕ್ಯೂಮ್ ಮೀನ್ಸ್ VACUUM ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಇನ್ನೊಂದು ಮತ್ತೆ ಕೇಳ್ತಾನೆ, ಸಿಮೆಟ್ರಿಯ ಸ್ಪೆಲ್ಲಿಂಗ್ ಕೇಳ್ತಾನೆ. ಸಿಮೆಟ್ರಿಯ ಸ್ಪೆಲ್ಲಿಂಗ್ ಏನು? CEMETERY ಸಿಮೆಟ್ರಿಯ ಸ್ಪೆಲ್ಲಿಂಗ್ ಕೇಳಿದ್ದಾನೆ. E 3 ಸರಿ ಇ ಬರುತ್ತೆ. ಸಿಮೆಟ್ರಿ ಅಂತ ಹೇಳ್ತೀವಲ್ವಾ, ಸಿಮೆಟ್ರಿ ಅಂದರೆ ಸುಡಗಾಡ ಅಂತ ಹೇಳ್ತೀವಲ್ವಾ, ಅದೇ ಒಂದು ಅದನ್ನು ನಾವೇನಂತ ಕರಿತೀವಿ, ಸಿಮೆಟ್ರಿ ಅಂತ ಕರಿತೀವಿ. ಈ ಒಂದು ಸಿಮೆಟ್ರಿಯಲ್ಲಿ 3 ಇ ಅಂತ ಬರ್ತವೆ ಸರಿನಾ? 3 ಇ ಅಂತ ಬರ್ತವೆ. ಇಲ್ಲಿ ಎಲ್ಲಿಯೂ ಕೂಡ CI ಅಂತ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. CEMETERY ಇದನ್ನು ಕೂಡ ನಿಮಗೆ ಸಾಕಷ್ಟು ಸರಿ ಕೇಳಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಆಗಿದೆ. ಆ್ಯಂಡ್ ದೆನ್ ಡಿಸಿಪ್ಲಿನ್ ಕೂಡ ಕೇಳಿದ್ದಾನೆ, DISCIPLINE ಅಂತ ಹೇಳ್ತೀವಿ ಸರಿನಾ? ಡಿಸಿಪ್ಲಿನ್ ಸ್ಪೆಲ್ಲಿಂಗ್ ಕೇಳಿದ್ದಾನೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಸಾಸಿನೇಷನ್ ಅಂತ ಸ್ಪೆಲ್ಲಿಂಗ್ ಕೇಳಿದ್ದಾನೆ. ಇಲ್ಲಿ ಯಾವುದಾಗುತ್ತೆ? ಆಪ್ಷನ್ ಬಿ ಅನ್ನೋದು ಇದು ಸರಿ ಉತ್ತರ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಸಾಸಿನೇಷನ್ ಸರಿನಾ? NATION ಆಸ್ ಗದೆ ಮೇಲೆ ಗದೆ ಮೇಲೆ ನಾನು, ನನ್ನ ಮೇಲೆ ದೇಶ ಸರಿನಾ? ಮೀನ್ಸ್ ಕತ್ತೆ. ಯಾಸ್ ಅಂದರೆ ಏನು? ಕತ್ತೆ ತಾನೆ. ಕತ್ತೆಯ ಮೇಲೆ ಕತ್ತೆಯ ಮೇಲೆ ನಾನು, ನನ್ನ ಮೇಲೆ ಈ ಒಂದು ದೇಶ ಇದೆ ಅಂತ ನೆನ್ಪಿಟ್ಕೊಳ್ಳಿ ಸರಿನಾ? ಆಸ್ ಈ ನೇಷನ್ ಇದನ್ನು ಕೇಳಿದ್ದಾನೆ. ಸಾಕಷ್ಟು ಸರಿ ಈ ಒಂದು ಸ್ಪೆಲ್ಲಿಂಗ್ ಕೇಳಿದ್ದಾನೆ. ಅಸಾಸಿನೇಷನ್, ಕತ್ತೆಯ ಮೇಲೆ ನಾನು, ನನ್ನ ಮೇಲೆ ದೇಶ ಸರಿನಾ? ಗದೆ ಮೇಲೆ ಗದೆ ಮೇಲೆ ನಾನು, ನನ್ನ ಮೇಲೆ ದೇಶ ಅಂತ ನೆನ್ಪಿಟ್ಕೊಳ್ಳಿದ್ದಾನೆ. ಸೊ ಇದು ಕೂಡ ಸ್ಪೆಲ್ಲಿಂಗ್ ನಿಮಗೆ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ದ ರೆಸ್ಟೋರೆಂಟ್ಸ್ ಸ್ಪೆಷಾಲಿಟಿ ಈಸ್ ಸೀ ಫುಡ್ ಅಂತ ಕೊಟ್ಟಿದ್ದಾನೆ. ಸ್ಪೆಷಾಲಿಟಿ. ಸೊ ಇಲ್ಲಿ ಏನಾಗಿದೆ? ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಇಲ್ಲಿಯೂ ಕೂಡ ಸ್ಪೆಲ್ಲಿಂಗ್ನೇ ಕೇಳಿದ್ದಾನೆ. ಸ್ಪೆಲ್ಟ್ ಯಾವುದು ರಾಂಗ್ ಆಗಿದೆ, ಯಾವುದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಕೇಳಿದ್ದಾನೆ. ದ ಅನ್ನೋದು ಸ್ಪೆಲ್ಲಿಂಗ್ ಇದೆಯಾ? ಮೀನ್ಸ್ ರಾಂಗ್ ಇದೆಯಾ? ಇಲ್ಲ ಅಲ್ಲ. ಸೊ ದ ರೆಸ್ಟೋರೆಂಟ್ ಓಕೆ ಕರೆಕ್ಟ್ ಇದೆ. ಸೀ ಫುಡ್ ಅನ್ನೋದು ಓಕೆ, ಇದನ್ನು ಕೂಡ ಚೆನ್ನಾಗಿದೆ. ರೆಸ್ಟೋರೆಂಟ್ ಈಸ್ ಇದು ಕೂಡ ಸರಿಯಾಗಿದೆ. ಆ್ಯಂಡ್ ದೆನ್ ಸ್ಪೆಷಾಲಿಟಿ ಅಲ್ಲ ನೋಡಿ, ಇಲ್ಲಿ ಸ್ಪೆಷಾಲಿಟಿ ಅಂತ ನಾವು ಹೇಗೆ ಬರೀತೀವಿ? SPECIALTY ಮುಗೀತು. ಸ್ಪೆಷಲ್ ಅಂತ ನಿಮಗೆ ಗೊತ್ತಿರುತ್ತೆ, ನೀನು ನನಗೆ ಸ್ಪೆಷಲ್ ಇದೆಯಾ? ಯು ಆರ್ ಸ್ಪೆಷಲ್ ಟು ಮೀ. ಎಷ್ಟೋ ಜನಕ್ಕೆ ನೀವು ಮೆಸೇಜ್ ಕೂಡ ಹಾಕಿರ್ತೀರಾ ಸರಿನಾ? ಸೊ ಇಲ್ಲಾಂದರೆ ಹೇಳಿರ್ತೀರಾ. ಸೊ ಅವಾಗ ನೀವು ಸ್ಪೆಷಲ್ ಅನ್ನೋ ವರ್ಡ್ ಗೊತ್ತಿರುತ್ತಲ್ವಾ? ಸೊ ಸ್ಪೆಷಲ್ ಅನ್ನೋ ವರ್ಡ್ ಗೊತ್ತಿರುತ್ತೆ, ಮುಂದೆ ಏನಿಲ್ಲ TY ಅಂತ ಹಾಕಿಬಿಡಿ ಸರಿನಾ? ಸೊ ಮುಗಿದೋಗ್ಬಿಡ್ತು, ಸ್ಪೆಷಾಲಿಟಿ ಆಗಿಬಿಡುತ್ತೆ. ಸೊ ಇಲ್ಲಿ ಆಪ್ಷನ್ ಏನಿದೆ ಅಲ್ವಾ, ಇದು ರಾಂಗ್ ಇದೆ, ಮೀನ್ಸ್ ರಾಂಗ್ ಸ್ಪೆಲ್ಲಿಂಗ್ ಇದೆ ಅಲ್ಲಿ. ಸೊ ಅಲ್ಲಿ ಐ ಅಂತ ಒಂದು ಎಕ್ಸ್ಟ್ರಾ ಒಂದು ತೊಗೊಂಡಿದ್ದ ನೋಡಿ, ಐ ಇಲ್ಲ, ಅಲ್ಲಿ ಜಸ್ಟ್ TY ಮಾತ್ರ. ಸ್ಪೆಷಲ್ ಪ್ಲಸ್ TY ಸ್ಪೆಷಾಲಿಟಿ ಆಗಿಬಿಡ್ತು ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹರ್ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ವಾಸ್ ಮೇಜರ್ ಹರ್ಡಲ್ ಇನ್ ಹರ್ ಕೆರಿಯರ್ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಇಲ್ಲಿ ಹರ್ಡಲ್ ಕೆಳಗಡೆ ಒಂದು ಮಾರ್ಕ್ ಮಾಡಬೇಕಾಗಿತ್ತು. ಈ ಒಂದು ಹರ್ಡಲ್ದು ಸಿನಾನಿಮ್ ಏನು ಅಂತ ಕೇಳಿದ್ದಾನೆ ಸರಿನಾ? ಸರ್ ಏನು ಸರ್ ಅದಕ್ಕೆ ಸಿನಾನಿಮ್ಸ್ ಆ್ಯಂಟೋನಿಮ್ಸ್ ಮೇಲೆ ಹಾಕಬೇಕಾಗಿತ್ತಲ್ಲ, ಅದನ್ನಿಷ್ಟು ಟೈಪ್ ಮಾಡೋದು ಬದಲು ನಾನೇ ಹೇಳಿದ್ರೆ ಮುಗಿದು ಹೋಯ್ತಲ್ಲ. ಸೊ ಅದಕ್ಕೆ ನಾನು ಅದನ್ನು ಟೈಪ್ ಮಾಡಿಲ್ಲ. ಸೊ ಇಲ್ಲಿ ಏನು ಹರ್ಡಲ್ ಏನಿದೆ ಅಲ್ವಾ, ಈ ಒಂದು ಹರ್ಡಲ್ನ ಸಿನಾನಿಯಮ್ ಏನು, ಸಮಾನಾರ್ಥಕ ಪದ ಏನು ಅಂತ ಕೇಳಿದ್ದಾನೆ. ಹರ್ಡಲ್, ನನ್ನ ಲೈಫಲ್ಲಿ ಸಾಕಷ್ಟು ಹರ್ಡಲ್ ಬರ್ತಿದ್ದಾವೆ ಗುರು. ಮೀನ್ಸ್ ಏನು? ಹರ್ಡಲ್ ಅಂದರೆ ಏನು? ಒಂದು ರೀತಿ ರೋಡ್ ಬ್ರೇಕ್ಗಳು, ಅಡೆತಡೆಗಳು ಅಂತ ನಾವು ಹೇಳ್ತೀವಿ. ಆ ಒಂದು ಅಡೆತಡೆಗಳು ಬರ್ತಾ ಇದ್ದಾವೆ. ಸೊ ಅಡೆತಡೆಗಳು ಅಂತಂದರೆ ನಾವು ಇಂಗ್ಲೀಷಲ್ಲಿ ಮತ್ತೆ ಒಂದು ಬೇರೆ ವರ್ಡ್ ಏನಂತ ಹೇಳ್ಬೋದು? ಈ ಒಂದು ಆಬ್ಸ್ಟ್ಯಾಕಲ್ ಅಂತ ನಾವು ಹೇಳ್ತೀವಿ. ಆಬ್ಸ್ಟ್ಯಾಕಲ್ಗಳು ಬರ್ತಿದ್ದಾವೆ. ಮೀನ್ಸ್ ನಮ್ಮ ಬದುಕಿನಲ್ಲಿ ಆಬ್ಸ್ಟ್ಯಾಕಲ್ಗಳು ಬರ್ತಿದ್ದಾವೆ. ಆಬ್ಸ್ಟ್ಯಾಕಲ್ ರೀತಿ ಮನುಷ್ಯರೇ ಬರ್ತಿದ್ದಾರೆ. ಸೊ ಬೇರೆ ಬೇರೆ ತೊಂದರೆಗಳು ಬರ್ತಿದ್ದಾವೆ ಅಂತ ನಾವು ಹೇಳ್ತೀವಿ ಗೊತ್ತಾ? ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆಬ್ಸ್ಟ್ಯಾಕಲ್ ಅಂತ ಕರಿತೀವಿ. ಅಥವಾ ಇಂಗ್ಲೀಷಲ್ಲಿ ಮತ್ತೊಂದು ವರ್ಡಲ್ಲಿ ಹೇಳಿದ್ರೆ ಹರ್ಡಲ್ ಅಂತ ಕರಿತೀವಿ. ಸೊ ಹರ್ಡಲ್ನ ಒಂದು ಸಿನಾನಿಮ್ ಏನಾಗುತ್ತೆ ಅಂದರೆ ಆಬ್ಸ್ಟ್ಯಾಕಲ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಸಪೋರ್ಟ್ ಏನಿದೆಯಲ್ವಾ, ಈ ಸಪೋರ್ಟಿನ ಸಿನಾನಿಮ್ ಕೂಡ ಏನೇನಾಗುತ್ತೆ? ಸಪೋರ್ಟಿನ ಸಿನಾನಿಮು ಹೆಲ್ಪ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಸಾಕಷ್ಟು ಕೇಳಿರೋದು ಯಾವುದು ಅಂದರೆ ಒಂದು ವರ್ಡು ಏಡ್ ಅಂತ, AID ಏಡ್ ಸರಿನಾ? ಈ AID ಅನ್ನೋದು ನೆನ್ಪಿಟ್ಕೊಳ್ಳಿ. ಏಡ್ ಅಂದರೂ ಕೂಡ ನಿಮಗೆ ಹೆಲ್ಪ್ ಅಂತಾನೆ ಆಗುತ್ತೆ ಸರಿನಾ? ಎಲ್ಲಿ ಓದಿರ್ತೀರಾ ಏಡ್ ಅನ್ನೋದು? ಏಡ್ ಫಸ್ಟ್ ಏಡ್ ಸರಿನಾ? ಫಸ್ಟ್ ಏಡ್ ಬಾಕ್ಸ್ ನೋಡಿರ್ತೀರಲ್ವಾ? ಫಸ್ಟ್ ಏಡ್ ನೀವು ಕೇಳಿರ್ತೀರಲ್ವಾ? ಮೀನ್ಸ್ ಪ್ರಥಮ ಚಿಕಿತ್ಸೆ. ಏನು ಪ್ರಥಮ ಚಿಕಿತ್ಸೆ? ಪ್ರಥಮ ಸಹಾಯ ಅದು ಆ್ಯಕ್ಚುಲಿ ಸರಿನಾ? ಪ್ರಥಮ ಚಿಕಿತ್ಸೆ ಅನ್ನೋದಕ್ಕಿಂತ ಪ್ರಥಮ ಸಹಾಯ. ಫಸ್ಟ್ ಏಡ್, FIRST ಫಸ್ಟ್ ಏಡ್. ಫಸ್ಟ್ ಅಂದರೆ ಏನು? ಮೊದಲ. ಏಡ್ ಅಂದರೆ ಏನು? ಸಹಾಯ, ಮೊದಲ ಸಹಾಯ. ಕನ್ನಡದಲ್ಲಿ ನಾವು ಅದನ್ನು ಬಿಟ್ಟು ಪ್ರಥಮ ಚಿಕಿತ್ಸೆ ಅಂತ ನಾವು ಬಳಸ್ತಾ ಇದ್ದೀವಿ ಸರಿನಾ? ಫಸ್ಟ್ ಏಡ್ ಅನ್ನೋದು ಜಸ್ಟ್ ಆಕ್ಸಿಡೆಂಟ್ ಆದಾಗ ಮಾತ್ರ ನಾವು ಬಳಸೋದಲ್ಲ, ಬೇರೆ ಕಡೆನೂ ಬಳಸಬಹುದು ಆ ವರ್ಡನ್ನು ಸರಿನಾ? ಏಡ್ ಅಂತಂದ್ರೆ ಏನು? ಸಹಾಯ ಅಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಸ್ಟಿಮ್ಯುಲಸ್. ಈ ಸ್ಟಿಮ್ಯುಲಸ್ ಮೀನಿಂಗ್ ಏನು ಕೊಡುತ್ತೆ ಅಂದರೆ ಮೋಟಿವೇಶನ್.
ಒಂದು ರೀತಿ ಬಡಕಾನ ಮೀನ್ಸ್ ನಿಮಗೆ ಉತ್ತೇಜನ ಕೊಡುವುದು. ಆ ಉತ್ತೇಜನ ಕೊಡುವುದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತಂದರೆ ಸ್ಟಿಮ್ಯುಲಸ್ ಅಂತ ಕರಿತೀವಿ. ಸರಿನಾ, ಇದು ಕೂಡ ಗೊತ್ತಿರಲಿ. ಇಲ್ಲ ಅಂತಂದರೆ ಇದಕ್ಕೆ ಮತ್ತೊಂದು ಎನ್ಕರೇಜ್ಮೆಂಟ್ ಅಂತ ಕೂಡ ಇದ್ರದ್ದೇ ಸಿನೋನಿಮ್ ಆಗುತ್ತೆ. ಸರಿನಾ, ಎನ್ಕರೇಜ್ಮೆಂಟ್ ಕೂಡ ಇದೇ ಒಂದು ಸ್ಟಿಮ್ಯುಲಸ್ ಸಿನೋನಿಮ್ ಆಗುತ್ತೆ. ಆ್ಯಂಡ್ ದೆನ್ ಮೋಟಿವೇಶನ್ ಅನ್ನೋದು ಎಕ್ಸಾಕ್ಟ್ ವರ್ಡ್ ಅದಕ್ಕೆ ಸಿನೋನಿಮ್ ಆಗುತ್ತೆ. ಸರಿನಾ, ಮೋಟಿವೇಶನ್ ಕೊಡೋದು, ಒಂದು ರೀತಿ ಉತ್ತೇಜನ ಮಾಡೋದು, ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲಿದರು ಅಂತ ಹೇಳೋದು, ಯಾವುದು ಸ್ಟಿಮ್ಯುಲಸ್ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ಟೀಚರ್ ಎನ್ಕರೇಜ್ಡ್ ಸ್ಟೂಡೆಂಟ್ ಟು ಕಲ್ಟಿವೇಟ್ ಅ ಡ್ಯಾಶ್ ಆಟಿಟ್ಯೂಡ್ ಟುವಾರ್ಡ್ಸ್ ಲರ್ನಿಂಗ್ ಎಂಬರೇಸಿಂಗ್ ಚಾಲೆಂಜಸ್ ಆಸ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್ ಅಂತ ಹೇಳಿದ್ದಾರೆ. ಸರಿನಾ, ದ ಟೀಚರ್ ಏನು ಮಾಡಿದಾರಲ್ವಾ, ಒಬ್ಬ ಟೀಚರ್ ಇದ್ದಾರೆ. ಸೊ ಅವರು ಎನ್ಕರೇಜ್ ಮಾಡಿದ್ದಾರೆ, ಯಾರನ್ನ, ಸ್ಟೂಡೆಂಟ್ಸನ್ನು ಎನ್ಕರೇಜ್ ಮಾಡಿದ್ದಾರೆ ಟು ಕಲ್ಟಿವೇಟ್ ಡ್ಯಾಶ್ ಆ್ಯಟಿಟ್ಯೂಡ್. ಎಂತಹ ಆ್ಯಟಿಟ್ಯೂಡ್, ಒಂದು ಯಾವುದೋ ಒಂದು ಆ್ಯಟಿಟ್ಯೂಡು, ಇಲ್ಲಿ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾನಲ್ವ, ಈ ಥರದ ಒಂದು ಆ್ಯಟಿಟ್ಯೂಡು ಟುವಾರ್ಡ್ಸ್ ಲರ್ನಿಂಗ್, ಯಾವುದೋ ಒಂದು ಕಲಿಯೋದಕ್ಕೆ, ಯಾವುದೋ ಒಂದು ಒಳ್ಳೆಯದನ್ನು ಕಲಿಯೋದಕ್ಕೆ, ರಿಸ್ಕ್ಗಳನ್ನು ತಗೊಳ್ಳೋದಕ್ಕೆ, ಅಪಾರ್ಚುನಿಟಿ, ಒಂದು ನಾವು ಬೆಳೆಯೋದಕ್ಕೆ ಅಪಾರ್ಚುನಿಟಿಗಳು ಇವೆಲ್ಲವೂ ಕೂಡ ರಿಸ್ಕ್ ತೊಗೋಬೇಕು, ಏನಾದರೂ ಒಂದು ಹೊಸದಾಗಿ ಕಲಿಬೇಕು. ಸೊ ಎಂತಹ ಆ್ಯಟಿಟ್ಯೂಡ್ ಇರಬೇಕು ಅಂತ ಕೇಳಿದ್ದಾನೆ. ಸ್ಟ್ಯಾಗ್ನೆಂಟ್ ಆ್ಯಟಿಟ್ಯೂಡ್ ಅಂದರೆ ಹೇಗೆ ಗೊತ್ತಾ, ಒಂದು ರೀತಿ ಶಾಂತಿ ಇದ್ಬಿಡೋದು. ಕೆಲವೊಬ್ರು ಇದ್ಬಿಡ್ತಾರೆ, ಹೇಗೆ ಅಂದರೆ ಶಾಂತಿ ಬಿಟ್ಟಿರ್ತಾರೆ, ಲೈಕ್ ಮುಂದೇನು ಅದೇನಾಗುತ್ತೆ, ಹೋಗ್ಲಿ ಬಿಡು, ಇವಾಗ ಇದ್ದದಿಷ್ಟೇ, ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೇನೆ, ನಾನು ಹೋಗಲಿ ಏನು ಮಾಡಲಿ. ಸೊ ಈ ರೀತಿ ಕೆಲವೊಬ್ರು ಪರ್ಸನ್ಗಳು ಇರ್ತಾರೆ ಗೊತ್ತಾ. ಸೊ ಅವ್ರು ಆ್ಯಕ್ಚುಲಿ ಅವ್ರನ್ನ ನಾನು ಏನಂತ ಹೇಳ್ಬೋದು ಅಂದರೆ ಸ್ಟ್ಯಾಗ್ನೆಂಟ್ ಪರ್ಸನ್ ಅಂತ ಹೇಳ್ಬೋದು. ಮೀನ್ಸ್ ಶಾಂತ ಅನ್ನೋದು ಇದು ಒಂದು ರೀತಿ ಪಾಸಿಟಿವ್ ವರ್ಡ್. ಆ್ಯಕ್ಚುಲಿ ಇದು ಪಾಸಿಟಿವ್ ವರ್ಡ್ ಅಲ್ಲ, ಇದು ನೆಗೆಟಿವ್ ವರ್ಡ್ ಅಂತ ಹೇಳ್ಬೋದು ಇದನ್ನು. ಮೀನ್ಸ್ ಮುಂದೆ ಏನು ಇದ್ರೆ ಮಾಡೋಕ್ಕೆ ಅವರಿಗೆ ಉತ್ಸಾಹನೂ ಇರೋದಿಲ್ಲ. ನಿರುತ್ಸಾಹ ವ್ಯಕ್ತಿ ಏನಿರ್ತಾರಲ್ವ, ಎಕ್ಸಾಕ್ಟ್ ವರ್ಡ್ ಹೇಳೋದಾದರೆ ನಿರುತ್ಸಾಹ ವ್ಯಕ್ತಿ ಅಂತ ಹೇಳ್ಬೋದು ಇದನ್ನು, ಸ್ಟ್ಯಾಗ್ನೆಂಟ್ ಅಂತ ಹೇಳಿದ್ರೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಕಾಂಪ್ಲಾಸೆಂಟ್ ಅಂತ ಕೊಟ್ಟಿದ್ದಾನೆ. ಕಾಂಪ್ಲಾಸೆಂಟ್ ಅಂದರೆ ಏನು ಅಂದರೆ ಇದು ಸಾರ್ಥಕವಾಗಿರುವುದು. ಸರಿನಾ, ಸಾರ್ಥಕವಾಗಿರುವುದು, ನಾವು ಮಾಡಿದ್ದಕ್ಕೆ ನಾನು ಸಾರ್ಥಕ ಇದೆ, ನಾನು ಇವಾಗ ಗ್ರೇಟ್ ಸಾಧಿಸಿದ್ದೀನಿ ಅನ್ನೋದೇನಿದೆ ಅಲ್ವಾ. ಸೊ ಅದಕ್ಕೆ ನಾವು ಕಾಂಪ್ಲಾಸೆಂಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರೆಡ್ಯೂಂಡೆಂಟ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ರೆಸಿಲೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ರೆಸಿಲೆಂಟ್ ಅನ್ನೋದಾಗುತ್ತೆ. ಸರಿನಾ, ರೆಸಿಲೆಂಟ್ ಆ್ಯಟಿಟ್ಯೂಡ್ ಇರಬೇಕು. ಒಂದು ರೀತಿ ಈ ರೆಸಿಲೆಂಟ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ದೃಢ ಅಂತ ಹೇಳ್ತೀವಿ. ದೃಢ ನಿರ್ಧಾರ, ದೃಢ ಆ್ಯಟಿಟ್ಯೂಡ್, ದೃಢ ಕ್ಯಾರೆಕ್ಟರ್ ಇರಬೇಕು. ಚೇಂಜ್ ಆಗಬಾರ್ದು ನಿನ್ನ ಒಂದು ಕ್ಯಾರೆಕ್ಟರ್, ಚೇಂಜ್ ಆಗಬಾರ್ದು ನಿನ್ನ ಒಂದು ಆ್ಯಟಿಟ್ಯೂಡ್, ರೆಸಿಲೆಂಟ್ ಥರ ಇರಬೇಕು. ಸರಿನಾ, ರೆಸಿಲೆಂಟ್ ಆಗಿರಬೇಕು ಅಂತ ನಾವು ಹೇಳ್ತೀವಿ. ರೆಸಿಲೆಂಟ್ ಅಂದರೆ ಏನು, ದೃಢ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ದ ಪಾಮ್ ಈಸ್ ನೇಟಿವ್ ಆಫ್ ಮಲೇಷಿಯಾ. ಇಲ್ಲಿ ಪಾಮ್ ಕೆಳಗಡೆ ಒಂದು ಅಂಡರ್ಲೈನ್ ಹಾಕಬೇಕಾಗಿತ್ತು. ಪಾಮ್ ಅನ್ನೋದು ಏನು ಅಂತ ಕೇಳಿದ್ದಾನೆ. ಸರಿನಾ, ಅಂಡರ್ಲೈನ್ ವರ್ಡ್ ಈಸ್ ವಾಟ್ ಅಂತ ಕೇಳಿದ್ದಾನೆ, ಏನು ಅಂತ ಕೇಳಿದ್ದಾನೆ. ದ ಪಾಮ್ ಈಸ್ ನೇಟಿವ್ ಆಫ್ ಮಲೇಷಿಯಾ, ವಿ ಕ್ಯಾನ್ ಫೈಂಡ್ ದೆಮ್ ಇನ್ ಗ್ರೋವ್ಸ್ ಅಂತ ಕೊಟ್ಟಿದ್ದಾನೆ. ಈ ಪಾಮ್ ಅನ್ನೋದು ಏನಿದೆ ಅಲ್ವಾ, ಸೊ ಈ ಮಲೇಷಿಯಾಕ್ಕೆ ಒಂದು ಪ್ರಾದೇಶಿಕವಾಗಿದೆ, ಒಂದು ನೇಟಿವ್ ಆಗಿದೆ. ಸರಿನಾ, ಸೊ ಅದು ಏನು, ಪಾಮ್ ಅನ್ನೋದೇನು, ಆ ಟೈಪ್ ಆಫ್ ಸಾಯಿಲಾ, ಆ ಟೈಪ್ ಆಫ್ ಪಾಂಪ್ಲೇಟಾ, ಆ ಟೈಪ್ ಆಫ್ ಟ್ರೀನಾ, ಅಥವಾ ಇನ್ನರ್ ಸರ್ಫೇಸ್ ಆಫ್ ಹ್ಯಾಂಡ್. ಇವಾಗ ನಿಮ್ಮ ಅಂಗೈ ಏನಿರುತ್ತಲ್ವ, ಅಂಗೈನ ನಾವೇನಂತ ಕರಿತೀವಿ, ಪಾಮ್ಸ್ ಅಂತ ಕರಿತೀವಿ ತಾನೆ. ಸೊ ಆ ಪಾಮ ಇದು. ದೇಶದ ಬಗ್ಗೆ, ದೇಶದ ಹೇಗ್ರಿ ಪಾಮ್ ಇರುತ್ತೆ, ದೇಶದ ಈ ಪಾಮ್ ಏನಿದೆ ಅಲ್ವಾ, ಅದು ಒಂದು ನೇಟಿವ್ ಮರ ಇದೆ. ಸೊ ಇಲ್ಲಿ ಏನಾಗುತ್ತೆ, ಮರ ಆಗುತ್ತೆ. ಸಿಂಕ್. ಸರಿನಾ, ಸಿಂಕ್, ಶ್ರಿಂಕ್ ವರ್ಡ್ ಕೇಳಿರ್ತೀರಾ, ಅದು ಕೂಡ ಇದೇ ಒಂದು MTS 2024 ಕೇಳಿದ್ದಾನೆ. ಈ ರೀತಿಯು ಹೇಗೆ ಅಂತಂದರೆ ಜಸ್ಟ್ ನೀವು ಬುದ್ಧಿನ ಚೆಕ್ ಮಾಡ್ತಾನೆ. ಅಲ್ಲಿ ಆ್ಯಕ್ಚುಲಿ ನಿಮಗೆ ನಾಲೆಡ್ಜ್ ಇರುತ್ತೆ, ಮೀನ್ಸ್ ಅದು ಏನು ಅಂತ ಏನು ಹೇಗೆ ಅಂತ ಗೊತ್ತಿರುತ್ತೆ. ಬಟ್ ಅಲ್ಲಿ ಯಾವುದನ್ನು ಎಲ್ಲಿ ಯೂಸ್ ಮಾಡ್ತೀರಾ ಅಂತ. ಸಿಂಕ್, ಇವಾಗ ನೀವು ಅಡುಗೆ ಮನೆಯಲ್ಲಿ ಸಿಂಕ್ ಯೂಸ್ ಮಾಡ್ತೀರ ಗೊತ್ತಾ, ಸೊ ಅದು ಕೂಡ ಸಿಂಕೇ ಆಗುತ್ತೆ. SINK ಅಲ್ವಾ, ಏನು SINK ತಾನೆ, SINK ಸಿಂಕ್ ಅಲ್ವಾ. ಸೊ ಈ ಸಿಂಕನ್ನು ನಾವು ಯಾವೊಂದು ಸೆಂಟೆನ್ಸಲ್ಲಿ ಬಳಸಬೇಕು, ಅಲ್ಲೇ ಬಳಸಬೇಕು. ಆ್ಯಂಡ್ ದೆನ್ ಮತ್ತೊಂದು ಸಿಂಕ್ ಬರುತ್ತೆ, ಇದೇ ಒಂದು ಸೇಮ್ ಸಿಂಕೆ, ಸೇಮ್ ಸ್ಪೆಲ್ಲಿಂಗು, ಸೇಮ್ ವರ್ಡು, ಎಲ್ಲವೂ ಕೂಡ ಸೇಮ್ ಪ್ರೊನೌನ್ಸಿಯೇಷನ್. ಆ ಸಿಂಕ್ ಅಂದರೆ ಏನು ಅಂದರೆ ಮುಳುಗೋದು, ಅದು ಮುಳುಗಿದೆ. ಸರಿನಾ, ಡುಬ್ತಾ ಹೋ ಅಂತ ಹೇಳ್ತೀವಲ್ವಾ, ಮೀನ್ಸ್ ಅದು ಮುಳುಗ್ತಾ ಇದೆ ಅಂತ ಹೇಳ್ತೀವಲ್ವಾ, ಅದು ಏನು ಮಾಡ್ತದೆ, ಸಿಂಕ್ ಆಗ್ತಾ ಇದೆ, ಸಿಂಕ್ ಅಂತ ಹೇಳ್ತೀವಿ. ಒಂದು ಮುಳುಗೋದು ಅಂತ ಅರ್ಥ ಆಗುತ್ತೆ. ಇನ್ನೊಂದು ಈ ಸಿಂಕ್ ಅಂದರೆ ಏನು ಅಂದರೆ ಆ ಒಂದು ಪಾತ್ರೆ ಇರುತ್ತಲ್ವಾ, ಪಾತ್ರೆ ಮೀನ್ಸ್ ಏನಂತ ಹೇಳ್ತೀವಿ, ಅಡುಗೆ ಮನೆಯಲ್ಲಿ ನೀವೆಲ್ಲ ವಾಶ್ ಬೇಸಿನ್ ಅಂತ ಹೇಳ್ತೀರಲ್ವ, ಆ ವಾಶ್ ಬೇಸಿನ್ನ ನಾವು ಏನಂತ ಕರಿತೀವಿ, ಸಿಂಕ್ ಅಂತ ಕೂಡ ಕರಿತೀವಿ. ಸರಿನಾ, ನೀವು ಕರಿತಿರ್ತೀರ ಸಿಂಕ್ ಅಂತ. ಸೊ ಥರ ನೀವು ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಪಾಮ್ ಅಂದರೆ ಇಲ್ಲಿ ಏನಾಗುತ್ತೆ ಅರ್ಥ ಅಂದರೆ ಆ ಟೈಪ್ ಆಫ್ ಟ್ರೀ ಏನಿದೆಯಲ್ಲ, ಈ ಪಾಮ್ ಮರ ಏನಿದೆಯಲ್ವ, ಈ ಪಾಮ್ ಮರ ಖಜೂರಿ ಗಿಡ ನೋಡಿರ್ತೀರಾ ನೀವು. ಖಜೂರಿ ಅನ್ನೋದು ಊರಲ್ಲ, ಮತ್ತೆ ಖಜೂರಿ ಗಿಡ. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಈ ಡೆಸರ್ಟ್ಸಲ್ಲಿ ಸ್ವಲ್ಪ ಕಂಡು ಬರುತ್ತೆ ಇದು. ಸೊ ಆ ರೀತಿಯ ಮರನೇ ಇದು ಯಾವುದು ಅಂದರೆ ಪಾಮ್ ಮರ ಅಂತ ನಾವು ಹೇಳ್ತೀವಿ. ಸರಿನಾ, ಸೊ ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೆನ್ ದೇ ಲೆಫ್ಟ್ ಫಾರ್ ಮೆಕ್ಸಿಕೋ ದೇರ್ ಹೌಸ್ ವಾಸ್ ಇನ್ ಅ ಗುಡ್ ಕಂಡೀಷನ್ ದ್ಯಾನ್ ಇಟ್ ಈಸ್ ನೌ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗಬೇಕಾಗಿತ್ತು, ಗುಡ್ ಕೆಳಗಡೆ ಅಂಡರ್ಲೈನ್ ಆಗಬೇಕಾಗಿತ್ತು. ಈ ಗುಡ್ ಬದಲಾಗಿ ನಾನು ಇಲ್ಲಿ ಏನನ್ನು ತುಂಬಬಹುದು ಅಂತ ಕೇಳಿದ್ದಾನೆ. ಸೊ ವೆನ್ ದೇ ಲೆಫ್ಟ್ ಫಾರ್ ಮೆಕ್ಸಿಕೋ, ಅವರು ಯಾವಾಗ ಮೆಕ್ಸಿಕೋಗೆ ಹೋದ್ರಲ್ವಾ, ಅವರು ಏನು ಮೆಕ್ಸಿಕೋಗೆ ಹೋದರು ಈ ಒಂದು ಮನೆ ಬಿಟ್ಟು, ಆ ದೇರ್ ಹೌಸ್ ವಾಸ್ ಇನ್ ಅ ಗುಡ್ ಕಂಡೀಷನ್ ದ್ಯಾನ್ ಇಟ್ ಈಸ್ ನೌ. ಇವಾಗೇನು ಆ ಒಂದು ಮನೆ ಇದೆಯಲ್ಲ, ಇದಕ್ಕಿಂತ ಆ ಒಂದು ಮನೆ ಚೆನ್ನಾಗಿತ್ತು ಅಂತ ಹೇಳಿದ್ದಾನೆ. ಮೀನ್ಸ್ ಕಂಪೇರ್ ಮಾಡ್ತಿದ್ದಾನೆ. ಕಂಪೇರ್ ಮಾಡ್ತಾ ಇದ್ರೆ ಯಾವ ಡಿಗ್ರಿ ಬರುತ್ತೆ, ಕಂಪ್ಯಾರೇಟಿವ್ ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಮುಂದೆ ದ್ಯಾನ್ ಅಂತ ಬಂದಿದೆ ಅಂದರೆ
ಅದ್ರ ಕೆಳಗೆ ಅಂಡರ್ಲೈನ್ ಇಲ್ಲ. ಸೊ ಇಲ್ಲಿ ಮುಂದೆ ಇಲ್ಲಿ ದ್ಯಾನ್ ಅಂತ ಬಂದಿದೆ ಅಂದರೆ ದ್ಯಾನ್ ಹಿಂದ್ಗಡೆ ನಿಮಗೆ ಕಂಪಲ್ಸರಿ ಕಂಪ್ಯಾರಿಟಿವ್ ಡಿಗ್ರಿನೇ ಇರುತ್ತೆ. ಅಬ್ಜೆಕ್ಟಿವ್ ಆಫ್ ಡಿಗ್ರಿ ಯಾವುದು ಅಂದರೆ ಕಂಪ್ಯಾರಿಟಿವ್ ಡಿಗ್ರಿನೇ ಇರುತ್ತೆ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಯಾವುದು? ಇವಾಗ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏನು? ಗುಡ್, ಬೆಟರ್, ಬೆಸ್ಟ್. ಸರಿನಾ? ಗುಡ್, ಬೆಟರ್, ಬೆಸ್ಟ್. ಇದರಲ್ಲಿ ಪಾಸಿಟಿವ್ ಡಿಗ್ರಿ ಯಾವುದು, ಕಂಪ್ಯಾರಿಟಿವ್ ಡಿಗ್ರಿ ಯಾವುದು, ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಯಾವುದು ಅಂತ ಹೇಳ್ಬೋದಾ ಯಾರಾದರೂ? ಹೇಳಿ ನೋಡೋಣ. ನಿಮ್ಮ ಮನಸ್ಸಲ್ಲಿ ಒಂದು ಸರಿ ಅಂದ್ಕೊಳ್ಳಿ ಯಾವುದಿದೆ ಇದರಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಅಂತ. ಸೊ ಯಾವುದರಲ್ಲಿ ಈ ಆರ್ ಅಂತ ಲಾಸ್ಟಿಗೆ ಎಂಡ್ ಆಗಿರುತ್ತಲ್ವಾ ಒಂದು ವರ್ಡ್, ಅದು ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ. ಸೊ ಅದ್ರ ಮುಂದ್ಗಡೆ ಫಿಕ್ಸ್ ನಿಮಗೆ ದ್ಯಾನ್ ಅನ್ನೋದು ವರ್ಡ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಈ ಎಸ್ ಟಿ ಅನ್ನೋದು ಏನಿದೆ ಅಲ್ವಾ, ಸೊ ಇದು ನಿಮಗೆ ಯಾವುದನ್ನು ತೋರಿಸುತ್ತೆ ಅಂದರೆ ಸೂಪರ್ಲೇಟಿವ್ ಡಿಗ್ರಿಯನ್ನು, ಆ ಒಂದು ವರ್ಡನ್ನು ತೋರಿಸುತ್ತೆ. ಯಾವುದು? ಬೆಸ್ಟ್ ಅನ್ನೋದು. ಒಟ್ಟಿನಲ್ಲಿ ಎಸ್ ಟಿ ಅನ್ನೋದು, ಸರಿನಾ? ಇದು ಗೊತ್ತಿರಲಿ. ಲಾಂಗೆಸ್ಟು, ಗ್ರೇಟೆಸ್ಟ್, ಸರಿನಾ? ಸೊ ಇದನ್ನೆಲ್ಲವೂ ಕೂಡ ಲಾಸ್ಟಿಗೆ ಎಸ್ ಟಿ ಅಂತ ಇದೆ ಅಲ್ವಾ. ಸೊ ಎಲ್ಲವೂ ಕೂಡ ನಿಮಗೆ ಏನಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ತವೆ. ಆ್ಯಂಡ್ ದೆನ್ ಇದು ಜಸ್ಟ್ ಗುಡ್ ಅಂತ ಏನಿದೆ ಅಲ್ವಾ, ಇದು ನಿಮಗೆ ಪಾಸಿಟಿವ್ ಡಿಗ್ರಿ ಅಂತ ತೋರಿಸುತ್ತೆ. ಇಲ್ಲಿ ಪಾಸಿಟಿವ್ ಡಿಗ್ರಿ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಧ್ಯಾನ್ ಬಂದಿದೆ ಅಂದರೆ ಅದ್ರ ಹಿಂದ್ಗಡೆ ಕಂಪ್ಯಾರಿಟಿವ್ ಡಿಗ್ರಿ ಬರಲೇಬೇಕು. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ ಅಂತಂದರೆ ಆಪ್ಷನ್ ಡಿ, ಬೆಟರ್ ಅಂತ ಆಗುತ್ತೆ. ಸೊ ವೆನ್ ದೇ ಲೆಫ್ಟ್ ಫಾರ್ ಮೆಕ್ಸಿಕೋ ದೇರ್ ಹೌಸ್ ವಾಸ್ ಇನ್ ಅ ಬೆಟರ್ ಕಂಡೀಷನ್ ದ್ಯಾನ್ ಇಟ್ ಈಸ್ ನೌ. ಇವಾಗ ಇರೋದಕ್ಕಿಂತ ಬಹಳ ಬೆಟರ್ ಆಗಿತ್ತು ಅವರು ಮೆಕ್ಸಿಕೋಗೆ ಹೊರಟಾಗ, ಅವರು ಹೋಗಿರೋಕ್ಕಿಂತ ಮುಂಚೆ ಅಂತ ಹೇಳ್ತಾನೆ. ಸರಿನಾ? ಸೊ ಏನಾದರೂ ಅಲ್ಲಿ ದಿ ಅಂತ ಯೂಸ್ ಮಾಡಿದ್ರು, ಇಲ್ಲಿ ದ್ಯಾನ್ ಅಂತ ಇರಲಿಲ್ಲ ಅಂತ ಅನ್ಕೊಳ್ಳಿ. ಸರಿನಾ? ಇದು ಸೆಂಟೆನ್ಸೇ ಇರಲಿಲ್ಲ, ಇದು ಇಷ್ಟು ಇರಲಿಲ್ಲ. ಸೊ ವಾಸ್ ಇನ್ ದಿ ಅಂತ ಇತ್ತು, ಇಲ್ಲಿ ಇನ್ ಇದೆ ಅಲ್ವಾ, ಈ ಇನ್ ಮುಂದ್ಗಡೆ ದಿ ಅಂತ ಬಂದಿತ್ತು ಅಂತ ಅನ್ಕೊಳ್ಳಿ. ಸೊ ದಿ ಅಂತ ಬಂದಿತ್ತು ಅಂದರೆ ಇಲ್ಲಿ ಏನಂತ ಹಾಕ್ತಿದ್ರಿ ನೀವು ಗುಡ್ ಬದಲಾಗಿ? ಸೊ ಏನಂತ ಹಾಕಬೇಕಾಗಿತ್ತು ಅಂದರೆ ಬೆಸ್ಟ್ ಅಂತ ಹಾಕಬೇಕಾಗಿತ್ತು. ಯಾಕೆಂದರೆ ದಿ ಅಂತ ಏನಿದೆ ಅಲ್ವಾ, ದಿ ಮುಂದ್ಗಡೆ, ದಿ ಅನ್ನುವ ಒಂದು ಆರ್ಟಿಕಲ್ ಮುಂದ್ಗಡೆ ಯಾವತ್ತೂ ಕೂಡ ಸೂಪರ್ಲೇಟಿವ್ ಡಿಗ್ರಿನೇ ಬರಬೇಕು. ಸರಿನಾ? ಕಂಪ್ಯಾರಿಟಿವ್ ಡಿಗ್ರಿ ಆಗಿರಲಿ ಮತ್ತು ಈ ಒಂದು ನಾರ್ಮಲ್ ಡಿಗ್ರಿ ಆಗಿರಲಿ, ಮೀನ್ಸ್ ಪಾಸಿಟಿವ್ ಡಿಗ್ರಿ ಆಗಿ ಬರಬಾರ್ದು. ಗೊತ್ತಿರಲಿ ಇದು ನಿಮಗೆ. ಸರಿನಾ? ಇದೊಂದು ಸಿಂಪಲ್ ರೂಲ್ ಇಂಗ್ಲೀಷಲ್ಲಿ. ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ನಿಮಗೆ ಪ್ರತಿ ಶಿಫ್ಟಲ್ಲೂ ಪ್ರತಿ ವರ್ಷ MTS GD ಮತ್ತು ಈ CHS ಅಲ್ಲೂ CGL ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ದ ಸೈಂಟಿಫಿಕ್ ಕಮ್ಯುನಿಟಿ ಗೇವ್ ಕ್ರೆಡೆನ್ಸ್ ಇಲ್ಲಿ ಏನೋ ತಪ್ಪಾಗಿದೆ ಅಂತ ನೋಡು. ಕ್ರೆಡೆನ್ಸ್ ಟು ದಿ ನ್ಯೂ ರಿಸರ್ಚ್ ಫೈಂಡಿಂಗ್ಸ್ ಆಫ್ಟರ್ ರಿಗೋರಿಯಸ್ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇಲ್ಲಿ ಸ್ಪೆಲ್ಲಿಂಗ್ ಎರರ್ನ ಕೇಳಿದ್ದಾನೆ. ಸೊ ಸ್ಪೆಲ್ಲಿಂಗ್ ಎರರ್ ಯಾವುದಾಗುತ್ತೆ? ಕ್ರೆಡೆನ್ಸ್ ಸ್ಪೆಲ್ಲಿಂಗ್ ನೀವು ನೆನ್ಪಿಟ್ಕೊಳ್ಳಿ. CREDANCE ಅಲ್ಲ, ಡ್ಯಾನ್ಸ್ ಅಲ್ಲ, ಅದು DENCE. CREDENCE ಅಂತ ಆಗುತ್ತೆ. ಸರಿನಾ? ಕ್ರೆಡೆನ್ಸ್ ಸ್ಪೆಲ್ಲಿಂಗ್ ಏನು ಅಂತಂದರೆ ಕ್ರೆಡೆನ್ಸ್ CREDENCE. ಸರಿನಾ? ಸಿಮೆಟ್ರಿ CEMETERY. ಸರಿನಾ? ಆ್ಯಂಡ್ ದೆನ್ ಅಸಾಸಿನೇಷನ್ ASSINATION. ಆಸ್ ಮೇಲೆ ಆಸ್, ಅದ್ರ ಮೇಲೆ ಐ, ನಾನು, ನನ್ನ ಮೇಲೆ ದೇಶ. ಸರಿನಾ? ಈಗ ನೆನಪಿಟ್ಕೊಳ್ಳಿ, ನೆನಪುಳಿತದೆ, ಯಾಕಂದರೆ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ, ಕಮ್ಯುನಿಟಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. COMMUNITY ಯೂನಿಟಿ ಅಂತ ನೆನ್ಪಿಟ್ಕೊಳ್ಳಿ. ಲಾಸ್ಟಿಗೆ ಫಸ್ಟ್ ಕಮ್ COMM ಅಂತ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವ್ಯಾಲಿಡೇಷನ್ ಇದು ಗೊತ್ತಾಗುತ್ತೆ, VALIDATION. ಇದರಲ್ಲಿ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಆ್ಯಂಡ್ ದೆನ್ ರಿಗೋರಿಯಸ್ ಇದು ಕೂಡ ನಿಮಗೆ ಈಸಿಯಾಗಿ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಆನ್ ಎರರ್ ಇನ್ ದ ಯೂಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೊಟ್ಟಿದ್ದಾನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲಿ ಕೆಳಗಡೆ ವಾಕ್ಯಗಳಿದ್ದಾವೆ, ಅದರಲ್ಲಿ ಯಾವುದರಲ್ಲಿ ಎರರ್ ಇದೆ ಕಂಡುಹಿಡಿ ಅಂತ ಕೇಳಿದ್ದಾನೆ. ಸೊ ವಿ ಬ್ರಷ್ ಅವರ್ ಟೀತ್ ಡೈಲಿ. ನಾವು ಪ್ರತಿದಿನ ನಮ್ಮ ಹಲ್ಲನ್ನು ಉಜ್ಜುತ್ತೇವೆ. ಕರೆಕ್ಟ್ ಇದೆಯಾ? ಹೌದು, ಕರೆಕ್ಟ್ ಇದೆ. ಆ್ಯಂಡ್ ದೆನ್ ಹಿ ಗೋ ಟು ಸ್ಕೂಲ್ ಎವ್ರಿ ಡೇ. ಕರೆಕ್ಟ್ ಇದೆಯಾ? ಓಕೆ, ರಾಂಗ್ ಇದೆ. ಯಾಕೆ ರಾಂಗ್ ಇದೆ ಅಂತ ಹೇಳ್ತೀನಿ ನಿಮಗೆ. ಶಿ ವಾಕ್ಸ್ ಎವ್ರಿ ಡೇ ಮಾರ್ನಿಂಗ್. ಓಕೆ, ರೈಟ್ ಇದೆ. ಯು ಡೂ ಯೋಗ ಎವ್ರಿ ಮಾರ್ನಿಂಗ್. ಕರೆಕ್ಟ್ ಇದೆ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಈ ಒಂದು ಸಬ್ಜೆಕ್ಟ್ ಏನಿದೆ ಅಲ್ವಾ, ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದ್ದರೆ ಸೊ ಅದರ ಒಂದು ವರ್ಬ್ ಏನಿರುತ್ತೆ ಅಲ್ವಾ, ಅದು ಕೂಡ ನಿಮಗೆ ಸಿಂಗ್ಯುಲರ್ ವರ್ಬೇ ಆಗಿರಬೇಕು. ಸೊ ಏನಾದರೂ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಪ್ಲೂರಲ್ ವರ್ಬೇ ಆಗಿರಬೇಕು. ಸೊ ಹಾಗಾದರೆ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ನಾನು ಹೇಳ್ಬೋದು. ಯಾವುದನ್ನು ಹೇಳ್ತೀವಿ? ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸರಿನಾ? ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಗೋ ಅನ್ನೋದು ವರ್ಬ್ ಆಗಿದೆ. ಸೊ ಹಿ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದ್ದರೆ ಗೋ ಅನ್ನೋದು ಯಾಕ್ರಿ ಪ್ಲೂರಲ್ ವರ್ಬ್ ಬರುತ್ತೆ. ಸೊ ಇದು ಗೋ ಬದಲಾಗಿ ಗೋಸ್ ಅಂತ ಹಾಕಬೇಕಾಗುತ್ತೆ ನಾವು. ಸರಿನಾ? ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ವಾಕ್ಸ್. ನೋಡಿ, ಇಲ್ಲಿ ನೋಡಿ, ಎಸ್ ಬಂದಿದೆ ಅಲ್ವಾ. ಸೊ ಯಾವುದಾದ್ರೂ ಒಂದು ವರ್ಬನ್ನು ನಾನು ಸಿಂಗ್ಯುಲರ್ ಮಾಡಬೇಕು ಅಂದರೆ ಅದ್ರ ಮುಂದೆ ಏನಿಲ್ಲ, ಎಸ್ ಅಂತ ಹಾಕಬೇಕು. ಇಲ್ಲಾಂದರೆ ಸಮ್ ವರ್ಡು ES ಅಂತ ತೊಗೊಳ್ತವೆ. ಸರಿನಾ? ನಾರ್ಮಲಿ ತೊಗೊಳ್ಳೋದೆ ಎಸ್ ಅಂತ ತೊಗೊಳುತ್ತೆ. ಸೊ ಇಲ್ಲಿ ವಾಕ್ ಅನ್ನೋದು ಏನಾಗುತ್ತೆ? ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಬಟ್ ಅದ್ರ ಮುಂದೆ ನಾನು ಎಸ್ ಅಂತ ಹಾಕಿದೆ ಅಂದರೆ ಅದೇನಾಗುತ್ತೆ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಶಿ ಅನ್ನೋದು ಸಬ್ಜೆಕ್ಟ್ ಏನಿದೆ ಅಲ್ವಾ, ಸಿಂಗ್ಯುಲರ್ ಇದೆ. ಸೊ ಸಿಂಗ್ಯುಲರ್ ಮುಂದ್ಗಡೆ ನಾನು ಹೆಲ್ಪಿಂಗ್ ವರ್ಬ್ ತೊಗೊಳ್ಳೋದು ಕೂಡ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ತೊಗೊಳ್ಬೇಕು. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂದರೆ ಏನು? ಎಸ್ ಫಾರ್ ಸಿಂಗ್ಯುಲರ್ ಅಲ್ವಾ, ಎಸ್ ಫಾರ್ ಸಿಂಗ್ಯುಲರ್. ಸೊ ಅದೇ ಒಂದು ಎಸ್ ಅನ್ನು ಇಲ್ಲಿ ಹಾಕ್ಬಿಡಿ, ಸಿಂಗ್ಯುಲರ್ ಆಗಿಬಿಡುತ್ತೆ, ಮುಗಿದೋಯ್ತು. ಸೊ ಇಲ್ಲಿ ಗೋ ಇದೆ ಅಲ್ವಾ, ಇಲ್ಲಿ ಗೋಸ್ ಅಂತ ಹಾಕ್ಬಿಡಿ. ಸೊ ಇದು ಸಿಂಗ್ಯುಲರ್ ಆಯಿತು. ಆ್ಯಂಡ್ ದೆನ್ ಯು ಡೂ ಯೋಗ. ಸೊ ಯಾಕೆ ಸರ್ ಇಲ್ಲಿ ಡೂ ಮುಂದೆ ಡಸ್ ಬರಲಿಲ್ಲ? ಇಲ್ಲಿ ಯು ಅನ್ನೋದು ಒಬ್ಬನೇ ಅಲ್ವಾ. ಯು ಅನ್ನೋದು ನೀನೂ ಆಗುತ್ತೆ, ನೀವು ಕೂಡ ಆಗುತ್ತೆ ಇಂಗ್ಲೀಷಲ್ಲಿ. ಯು ಆರ್ ಅ ಗುಡ್ ಟೀಚರ್, ಯು ಆರ್ ಅ ಗುಡ್ ಸ್ಟೂಡೆಂಟ್.
ನೀವು ಒಬ್ಬ ಒಳ್ಳೆ ಟೀಚರ್, ನೀನು ಒಬ್ಬ ಒಳ್ಳೆ ಟೀಚರ್, ಇದನ್ನು ಕೂಡ ಆಗ್ಬೋದು ಇಂಗ್ಲೀಷಲ್ಲಿ, ಸರಿನಾ? ಇಂಗ್ಲೀಷಲ್ಲಿ ಸಮ್ ರೆಸ್ಪೆಕ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ನೆನಪಿರಲಿ ನಿಮಗೆ. ಸೊ ಅದಕ್ಕೆ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ನೀವು ಅಂತ ಕನ್ಸಿಡರ್ ಮಾಡ್ತೀವಿ. ಮೀನ್ಸ್ ಇದನ್ನು ಪ್ಲೂರಲ್ ಫಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಹಿ, ಶಿ, ಇಟ್ ಏನಿದೆ ಅಲ್ವಾ, ಈ ಹಿ, ಶಿ, ಇಟ್ ಅನ್ನೋದು ಯಾವಾಗಲೂ ಕೂಡ ನಿಮಗೆ ಸಿಂಗುಲರ್ ಆಗೇ ಇರ್ತವೆ, ಸರಿನಾ? ಹಿ, ಶಿ, ಇಟ್ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಇದ್ದಾವೆ. ಆ್ಯಂಡ್ ದೆನ್ ಐ ಅನ್ನೋದು, ಮತ್ತು ವಿ ಅನ್ನೋದು, ಮತ್ತು ಯು ಅನ್ನೋದು, ಆ್ಯಂಡ್ ದೆನ್ ದೇ ಅನ್ನೋದು ಏನಿದೆ ಅಲ್ವಾ, ಇದು ಈ ಒಂದು ಪ್ಲೂರಲ್ ಸಬ್ಜೆಕ್ಟ್ ಆಗಿರ್ತವೆ, ಸರಿನಾ? ಪ್ಲೂರಲ್ ಪ್ರೊನೌನ್ಸ್ ಆಗಿರ್ತವೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಯು ಅನ್ನೋದು ಏನಿದೆ ಅಲ್ವಾ, ಸೊ ಅದಕ್ಕೆ ಪ್ಲೂರಲ್ ಇದೆ. ಸೊ ಅದಕ್ಕೆ ಡೂ ಅನ್ನೋದು ಕೂಡ ನಮಗೆ ಪ್ಲೂರಲ್ ಅಂತ ನಾವು ತೊಗೊಳ್ತೀವಿ. ಸೊ ಯು ಡೂ ಯೋಗ ಎವ್ರಿ ಮಾರ್ನಿಂಗ್, ಸೊ ನೀವು ಪ್ರತಿದಿನವೂ ಕೂಡ ಯೋಗ ಮಾಡ್ತೀಯಾ ಅಂತ ಹೇಳ್ತದೆ, ಸರಿನಾ? ಸೊ ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಯಮ್ ಆಫ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಪ್ರಿಸರ್ವ್ಗೆ ಒಂದು ಸಿನೋನಿಯಮ್ ಯಾವುದಾಗಿದೆ ಕರೆಕ್ಟ್ ಅಂತ. ಪ್ರಿಸರ್ವ್ ಮಾಡಿ ಇಡ್ತೀನಿ, ಏನು ಪ್ರಿಸರ್ವ್ ಮಾಡಿ ಇಡ್ತೀರಾ? ಇವಾಗ ಹಾಲು ಇರ್ತದೆ, ಹಾಲನ್ನು ಇವತ್ತು ತಂದಿರ್ತೀರಾ, ಸೊ ನಾಳೆವರೆಗೂ ಕೂಡ ಪ್ರಿಸರ್ವ್ ಮಾಡಿರ್ತೀರಾ. ಎಲ್ಲಿ ನೀವು ಇಡ್ತೀರಾ? ನಿಮ್ಮ ಒಂದು ರೆಫ್ರಿಜರೇಟ್ರಲ್ಲಿ ಇಡ್ತೀರಾ, ಸರಿನಾ? ನಾಟ್ ಫ್ರೀಸರ್, ರೆಫ್ರಿಜರೇಟ್ರಲ್ಲಿ ಇಡ್ತೀರಾ. ಫ್ರೀಸರ್ ಅಂತ ಯೂಸ್ ಮಾಡಬೇಡಿ. ಇಂಗ್ಲೀಷಲ್ಲಿ ಫ್ರೀಸರೇ ಮತ್ತು ರೆಫ್ರಿಜರೇಟ್ರಿಗೆ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಮನೇಲಿ ಏನೋ ಒಂದು ತಗಡಿನ ಡಬ್ಬಿ ಇರ್ತಲ್ವ, ಆ ಒಂದು ಡಬ್ಬಿಗೆ ನಾವೇನಂತ ಕರಿತೀವಿ? ರೆಫ್ರಿಜರೇಟರ್ ಅಂತ ಕರಿತೀವಿ, ಸರಿನಾ? ಯಾಕೆಂದರೆ ಕೇಳಿದ್ದಾನೆ, ಫ್ರೀಸರ್ ಅಂತ ಕೂಡ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಫ್ರಿಡ್ಜ್ ಅಂತ ಕೂಡ ಕೊಟ್ಟಿದ್ದಾನೆ, ರೆಫ್ರಿಜರೇಟರ್ ಅಂತ ಕೂಡ ಕೊಟ್ಟು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿರ್ತಾನೆ. ಸೊ ಇವಾಗ ಹೇಳಿದೆ ಅಲ್ಲ, ಯಾವುದದು ಪಾಮ್ ಅನ್ನೋದು ಏನಾಗಿತ್ತು? ಒಂದು ಮರ ಆಗಿತ್ತು. ಸೊ ಅಲ್ಲಿ ಒಂದು ಟ್ರೀ ಕೂಡ ಆಗಿತ್ತು. ಸೊ ಆ ರೀತಿ ನಿಮಗೆ ಪ್ರಶ್ನೆಗಳು ಬಂದಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮನೇಲಿರೋದು ರೆಫ್ರಿಜರೇಟ್ರೇ ಅದು, ಸರಿನಾ? ಆ್ಯಂಡ್ ದೆನ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಪ್ರಿಸರ್ವ್ ಅಂತ ಕೊಟ್ಟಿದ್ದಾನೆ. ಸೊ ಪ್ರಿಸರ್ವ್ ಅಂದರೆ ಏನು? ಒಂದು ರೀತಿ ಅದನ್ನು ಕಾಯ್ದಿಡೋದು, ಕಾಯ್ದಿರಿಸ್ಕೊಂಡು ಇಟ್ಕೊಳ್ಳೋದು. ಐ ಪ್ರಿಸರ್ವ್ ದ್ಯಾಟ್, ಸರಿನಾ? ಸೊ ಅದನ್ನು ನಾನು ಕಾಯ್ದಿರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಪ್ರಿಸರ್ವ್ ಅಂದರೆ ಏನು? ಅದನ್ನು ಮೇಂಟೈನ್ ಮಾಡಿದ್ದೀನಿ, ಮೀನ್ಸ್ ಅದನ್ನು ನಾನು ಕಾಪಾಡಿ ಇಟ್ಕೊಂಡಿದ್ದೀನಿ ಅಂತ ಅದರ ಅರ್ಥ ಆಗುತ್ತೆ. ಸೊ ಪ್ರಿಸರ್ವ್ ಒಂದು ಸಿನೋನಿಮ್ ಏನಾಗುತ್ತೆ ಅಂದರೆ ಈ ಒಂದು ಮೇಂಟೈನ್ ಅಂತ ಆಗುತ್ತೆ. ಕನ್ಸ್ಯೂಮ್ ಏನಾಗುತ್ತೆ? ಕನ್ಸ್ಯೂಮ್ ಅಂದರೆ ಅದನ್ನು ನಾನು ಇವಾಗ ಉಪಯೋಗ ಮಾಡಿಬಿಟ್ಟಿದ್ದೀನಿ ಅಂತ ಕನ್ನಡದಲ್ಲಿ ಹೇಳೋದಾದರೆ, ಸರಿನಾ? ಹಿ ಕನ್ಸ್ಯೂಮ್ಡ್ ಆಲ್ಕೋಹಾಲ್, ಅವನು ಈ ಒಂದು ಆಲ್ಕೋಹಾಲನ್ನು ಉಪಯೋಗ ಮಾಡ್ಕೊಂಡಿದ್ದಾನೆ. ಯಾವ ಒಂದು ಸಾರಾಯಿಯನ್ನು ಅವನು ಉಪಯೋಗ ಮಾಡ್ಕೊಂಡಿದ್ದಾನೆ. ಏನು ಉಪಯೋಗ ಮಾಡ್ಕೊಳ್ತಾನೆ? ಏನು ಪರ್ಫ್ಯೂಮ್ ಥರ ಹೊಡ್ಕೊಳ್ತಾನೆ? ಇಲ್ಲ, ದೇಹದಲ್ಲಿ ಹಾಕೊಳ್ತಾನೆ. ಸೊ ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ಳೋದೆ ಅಂತ ನಾವು ಕರಿತೀವಿ ಇನ್ನು ಇಂಗ್ಲೀಷಲ್ಲಿ. ಸೊ ಎಕ್ಸಾಕ್ಟಾಗಿ ಇಂಗ್ಲೀಷಲ್ಲಿ ಇರೋದನ್ನು ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಮೀನ್ಸ್ ಅರ್ಥ ಮಾಡ್ಕೊಳ್ಬೋದು. ಬಟ್ ಎಕ್ಸಾಕ್ಟ್ ಅದೇ ಒಂದು ವರ್ಡನ್ನು ನಾವು ಹೇಳ್ತೀವಿ ಅಂದರೆ ಸ್ವಲ್ಪ ಇದು ಆಗುತ್ತೆ. ಲೈಕ್ ಇವಾಗ ಹಿ ಕನ್ಸ್ಯೂಮ್ಡ್ ಆಲ್ಕೋಹಾಲ್, ಇದನ್ನು ಹೇಗೆ ಅಂತ ಹೇಳ್ತೀರಾ? ಅವನು ಈ ಒಂದು ಆಲ್ಕೋಹಾಲನ್ನು, ಈ ಒಂದು ಸಾರಾಯಿಯನ್ನು ಉಪಯೋಗಿಸಿದ್ದಾನೆ ಅಂತ ಹೇಳೋಕ್ಕಾಗತ್ತಾ? ಕುಡ್ದಿದ್ದಾನೆ ಅಂತ ನಾವು ಹೇಳೋದು. ಹಿ ಡ್ರಂಕ್ ಆಲ್ಕೋಹಾಲ್, ಇದನ್ನು ಹೇಳ್ಬೋದಾ? ಓಕೆ, ಇದನ್ನು ಹೇಳ್ಬೋದು. ಹಿ ಡ್ರಂಕ್ ಅಂತ ಹೇಳ್ಬೋದು, ಜಸ್ಟ್ ಅಷ್ಟೇ ಹೇಳಿದ್ರು ಕೂಡ ಮುಗಿದೋಗ್ಬಿಡುತ್ತೆ, ಸರಿನಾ? ಬಟ್ ಹಿ ಯೂಸ್ಡ್ ಆಲ್ಕೋಹಾಲ್ ಅಂತ ನಾವು ಯೂಸ್ ಮಾಡ್ತೀವಿ, ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಕನ್ಸ್ಯೂಮ್ ಅನ್ನೋದಾಯಿತು. ಆ್ಯಂಡ್ ದೆನ್ ಕಂಪ್ಲೇಂಟ್ ಅನ್ನೋದು, ಈ ಕಂಪ್ಲೇಂಟ್ ಅನ್ನೋದು ಏನು ಅಂತ ಕೇಳ್ತಾನೆ. ಕಂಪ್ಲೇಂಟ್ ಅನ್ನೋದು ವರ್ಬಾ ಅಥವಾ ನೌನಾ ಅಂತ. ಕಂಪ್ಲೇಂಟ್ ಅನ್ನೋದು ನಿಮ್ಗೆ ಗೊತ್ತಿರಲಿ, ಇದೊಂದು ವರ್ಬ್ ಆಗಿದೆ, ಸರಿನಾ? ವರ್ಬ್ ಅಂದರೆ ಇದೊಂದು ಕಂಪ್ಲೇನ್ಡ್ ಅಂತ ಬರುತ್ತೆ. ಇದನ್ನು V2 V3 ಫಾರ್ಮಲ್ಲಿ ಮಾಡ್ಕೊಳ್ಬೋದು. ಕಂಪ್ಲೇನಿಂಗ್ ಅಂತ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಸೆಂಟೆನ್ಸಲ್ಲಿ ಕೊಡ್ತಾನೆ ರೀ, ಕಂಪ್ಲೇಂಟಿಂಗ್ ಅಂತ ಏನಾದರೂ ಕೊಟ್ಟರೆ ರಾಂಗ್ ರೀ. ಯಾಕೆ ಅಂದರೆ ಕಂಪ್ಲೇಂಟ್ ಅನ್ನೋದು ಅದೊಂದು ನೌನ್ ಆಗಿದೆ. ನೌನ್ ಯಾವತ್ತಾದರೂ ನಿಮಗೆ ಈ ಒಂದು V1 V2 V3 ಅಲ್ಲಿ ಫಾರ್ಮಲ್ಲಿ ಬರುತ್ತಾ? ಇವಾಗ ನನ್ನ ಹೆಸರು ಏನಾದರೂ ಬ್ರಹ್ಮ ಇದೆ ಅಂತಂದರೆ, ಬ್ರಹ್ಮ BRAHMA, ನನ್ನ ಹೆಸರು ಬ್ರಹ್ಮ ಅಲ್ಲ, ಬಟ್ ಬ್ರಹ್ಮ ಅಂತ ತಿಳ್ಕೊಳ್ಳಿ, ಸರಿನಾ? ನನ್ನ ಹೆಸರು ಬ್ರಹ್ಮ ಇದೆ ಅಂದರೆ ಈ ಬ್ರಹ್ಮ ಅನ್ನೋದೇನು? ಇದೊಂದು ನೌನ್ ತಾನೇ, ಸರಿನಾ? ನೌನ್ ಅಲ್ವಾ? ಇದೊಂದು ಹೆಸರಲ್ವಾ? ಸೊ ಇದೊಂದು ನಾಮಪದ ಅಲ್ವಾ? ಈ ನಾಮಪದವನ್ನು ನಾನು ಹೇಗೆ ಬ್ರಹ್ಮಾಡ್ ಅಂತ ಮಾಡಲಿ? ಬ್ರಹ್ಮಾಡ್ ಅಂತ ಮಾಡೋಕ್ಕಾಗುತ್ತಾ? ಬ್ರಹ್ಮಿಂಗ್ ಅಂತ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗೆ ಈ ಒಂದು ಕಂಪ್ಲೇಂಟನ್ನು COMPLAINT ಕಂಪ್ಲೇಂಟ್ ಇದೊಂದು ನೌನ್ ಆಗಿದೆ. ಸೊ ಇದನ್ನು ನಾನು ಕಂಪ್ಲೇಂಟ್ ಅಂತ ಮಾಡೋಕ್ಕಾಗಲ್ಲ. ಜಸ್ಟ್ ಇದು ಕಂಪ್ಲೇಂಟ್ ಮಾತ್ರ. ಕಂಪ್ಲೇಂಟ್ ಅಂದರೆ ಒಂದು ರೀತಿ ಏನಂತ ಹೇಳ್ಬೋದು? ಎಕ್ಸಾಕ್ಟ್ ವರ್ಡ್ ಏನಾಗುತ್ತೆ ಕನ್ನಡದಲ್ಲಿ ಕಂಪ್ಲೇಂಟ್ ಅನ್ನೋದಕ್ಕೆ? ಆರೋಪ ಅಲ್ವಾ? ಈ ಕಂಪ್ಲೇಂಟ್ ಅಂದರೆ ಏನು ಅಂದರೆ ಆರೋಪ. ಬಟ್ ಈ ಕಂಪ್ಲೇನ್ ಅಂದರೆ ಆರೋಪ ಮಾಡುವುದು, ಸರಿನಾ? ಕಂಪ್ಲೇನ್ ಮಾಡುವುದು ಮೀನ್ಸ್ ಆರೋಪವನ್ನು ಮಾಡುವುದು ಅಂತ ಆಗುತ್ತೆ. ಮಾಡುವುದು ಅಂತಂದರೆ ಅದು ವರ್ಬ್ ಆಗುತ್ತೆ. ಕಂಪ್ಲೇಂಟ್ ಅನ್ನೋದು ವರ್ಬ್ ಆಗಿದೆ, ಕಂಪ್ಲೇಂಟ್ ಅನ್ನೋದು ನೌನ್ ಆಗಿದೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಅಫೆಕ್ಟು ಮತ್ತು ಎಫೆಕ್ಟು ಕೂಡ ಅದೇ ಬರುತ್ತೆ ನೋಡಿ. AFFECT ಆ್ಯಂಡ್ ದೆನ್ EFFECT, ಇದನ್ನ ನೆನ್ಪಿಟ್ಕೊಳ್ಳಿ. ಈ ಕಂಪ್ಲೇಂಟ್ ಹೇಗೆ ಹೇಳಿದೆ ಅಲ್ವಾ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಯಾವ್ದು ನೌನು ಯಾವುದು ವರ್ಬ್ ಅಂತ. ವರ್ಬ್ ಯಾವತ್ತೂ ಕೂಡ ನಿಮಗೆ V1 V2 V3 V4 ಫಾರ್ಮಲ್ಲಿ ಸಿಗುತ್ತೆ. ಬಟ್ ನಿಮಗೆ ಯಾವುದೇ ಕಾಲಕ್ಕೂ ಕೂಡ ನಾವು ನಿಮಗೆ V1 V2 V3 V4 ಅಲ್ಲಿ ಸಿಗುವುದಿಲ್ಲ. ಇವಾಗ ಜಸ್ಟ್ ಯಾವುದೋ ಒಂದು ನೇಮ್ ಇದೆ ಅಂದರೆ ಯಾವುದಂತ ತೊಗೊಳ್ತೀರಾ? ಇವಾಗಲೇ ಜಸ್ಟ್ ನಿಮಗೆ ಬ್ರಹ್ಮ ಅಂತ ಹೇಳಿದ, ಇಲ್ಲ ಅಂದರೆ ನಿಮ್ಮದೇ ಹೆಸರು ತೊಗೊಳ್ಳಿ, ಸರಿನಾ? ಹರ್ಷ ಅಂತ ತೊಗೊಳ್ಳಿ, ಸರಿನಾ? ಹರ್ಷ. ಸೊ ಇದು ಹರ್ಷ ಅನ್ನೋದೊಂದು ನೌನ್ ಇದೆ. ಸೊ ಹರ್ಷಿಂಗ್ ಅಂತ ನಾವು ಮಾಡೋಕ್ಕಾಗತ್ತಾ? ಹರ್ಷಡ ಅಂತ ನಾವು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಆ ರೀತಿ ಸೊ ಈ ನೌನ್ಗಳನ್ನು ನಾವು ಆ ಥರ ಮಾಡೋಕ್ಕಾಗಲ್ಲ, ಸರಿನಾ? ಗೊತ್ತಿರಲಿ ನಿಮಗೆ, ನೌನ್ ಅನ್ನೋದು ಯಾವುದನ್ನು ಕೂಡ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಫೆಕ್ಟ್ ಅನ್ನೋದು ನೌನಾ ಅಥವಾ ಎಫೆಕ್ಟ್ ಅನ್ನೋದು ನೌನಾ? ಇಲ್ಲಿ ಯಾವುದಾಗುತ್ತೆ ನೌನ್ ಅನ್ನೋದು? ಅಫೆಕ್ಟ್ ಆಗುತ್ತಾ ನೌನ್ ಅಥವಾ ಎಫೆಕ್ಟ್ ಆಗುತ್ತಾ? ಸೊ ನಿಮ್ಗೆ ಗೊತ್ತಿರಲಿ, ಈ ಅಫೆಕ್ಟ್ ಏನಿದೆ ಅಲ್ವಾ, ಇದೊಂದು ವರ್ಬ್ ಆಗುತ್ತೆ. ಈ ಎಫೆಕ್ಟ್ ಏನಿದೆ ಅಲ್ವಾ, ಇದೊಂದು ನೌನ್ ಆಗುತ್ತೆ, ಸರಿನಾ? ಗೊತ್ತಿರಲಿ, ಯಾಕೆಂದರೆ ಈ ಒಂದು ನೌನನ್ನು ಅಫೆಕ್ಟೆಡ್ ಅಂತ ಕೊಡ್ತಾನೆ. ಎಫೆಕ್ಟೆಡ್ ಅಂತ ಕೊಟ್ಟರೆ ರಾಂಗ್, ಅದು ಆ ಸೆಂಟೆನ್ಸೇ ರಾಂಗು, ಆ ಎಫೆಕ್ಟ್
ಅಫೆಕ್ಟೆಡ್ ಅನ್ನೋ ವರ್ಡೇ ರಾಂಗು. ಬಟ್ ಏನಾದರೂ ನಿಮಗೆ ಅಫೆಕ್ಟೆಡ್ ಅಂತ ಕೊಟ್ಟನ ರೈಟ್ ಇದೆ, ಅಫೆಕ್ಟ್ ಅಂತ ಕೊಟ್ಟನ ರೈಟ್ ಇದೆ, ಅಫೆಕ್ಟಿಂಗ್ ಅಂತ ಕೊಟ್ಟನ ರೈಟ್ ಇದೆ, ಸರಿನಾ, ಕರೆಕ್ಟ್ ಇದೆ, ಆ ಒಂದು ಸೆಂಟೆನ್ಸ್ ಕರೆಕ್ಟ್ ಇರುತ್ತೆ. ಬಟ್ ಎಫೆಕ್ಟೆಡ್ ಅಂತ ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ಬಂತು ಅಂದರೆ ಅದು ಶುದ್ಧ ರಾಂಗ್ ಇರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿಯ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಲಾಸ್ಟ್ ಇಯರ್ CGL ಅಲ್ಲೇ ಒಂದು 2 ಶಿಫ್ಟಲ್ಲಿ ಇದೇ ಒಂದು ಪ್ರಶ್ನೆನ ಕೇಳಿದ್ದಾನೆ ನೋಡಿ. ಯಾವುದು ಅಫೆಕ್ಟ್ ಮತ್ತು ಎಫೆಕ್ಟ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಮೇಲೆ ಕೇಳಿದ್ದಾನೆ. ಸೊ ಇದನ್ನು ಎಫೆಕ್ಟೆಡ್ ಅಂತ ಸಾಕಷ್ಟು ಸರಿ ಕೊಟ್ಟಿದ್ದಾನೆ. ಸೊ ಅಲ್ಲಿ ಕೊಟ್ಟೇ ಎಲಿಮಿನೇಟ್ ಮಾಡಿದ್ದಾನೆ ಕ್ವಶನ್ಗಳನ್ನು, ಸರಿನಾ. ಇದು ಕೇಳಿದ್ದಾನೆ ಈ ಕಾನ್ಸೆಪ್ಟ್ ಮೇಲೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಿ ಟುಕ್ ಅ ರೈಟ್ ಡಿಸಿಷನ್ ಆಟ್ ದ ಟೈಮ್. ರೈಟ್ ಅಂದರೆ ಏನಿಲ್ಲ ಕರೆಕ್ಟ್ ಡಿಸಿಷನ್ನ ತೊಗೊಂಡಿದ್ದಾನೆ, ಸಮಥಿಂಗ್ ವಿಚ್ ಇಸ್ ಕರೆಕ್ಟ್, ಅಷ್ಟೇ ಮುಗೀತು. ಸಿಂಪಲ್ ಪ್ರಶ್ನೆ, ಒಂದು 3 ಮಾರ್ಕ್ಸ್ ಬಂತು ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಿ ರಿಸೀವ್ಡ್ ಆ್ಯನ್ ಅವಾರ್ಡ್ ಫಾರ್ ಹರ್ ವರ್ಕ್ ಇನ್ ಅ ಇಂಜಿನಿಯರಿಂಗ್ ಫೀಲ್ಡ್. ಓಕೆ, ಏನಿದೆ ಶಿ ರಿಸೀವ್ಡ್, ಓಕೆ ಅವಳು ರಿಸೀವ್ ಮಾಡ್ಕೊಂಡಿದ್ದಾಳೆ ಯಾವುದನ್ನು, ಆ್ಯನ್ ಅವಾರ್ಡನ್ನು. ಓಕೆ, ಅವಾರ್ಡ್ ಅನ್ನೋದು ಅವಾರ್ಡ್ ಯಾವ ಒಂದು ಇದು ಬರ್ತಿದೆ, ಸೌಂಡ್ ಬರ್ತಾ ಇದೆ, ಇದೊಂದು ಓವೆಲ್ ಸೌಂಡ್ ಬರ್ತಾ ಇದೆ, ಅವಾರ್ಡ್ ಅನ್ನೋ ಓವೆಲ್ ಸೌಂಡ್ ಬರ್ತಿದೆ, ಆ್ಯನ್ ಅದು ಓಕೆ ಕರೆಕ್ಟ್ ಆಗಿದೆ. ಫಾರ್ ಹರ್ ವರ್ಕ್ ಯಾವುದ್ರಗೋಸ್ಕರ, ಯಾಕೆ ರೀಸನ್ ಹೇಳ್ತಾ ಇದ್ದಾರೆ, ಯಾವುದ್ರ ಸಲುವಾಗಿ, ಅವಳ ವರ್ಕ್ಸ್ಗೋಸ್ಕರ. ಫಸ್ಟ್ ಒಂದು ಕ್ವಶನ್ ಓದಿದ್ದೀವಿ ಗೊತ್ತಾ, ಫಾರ್ ಅನ್ನೋದು ಯಾಕೆ ಯೂಸ್ ಮಾಡ್ತೀವಿ, ಅದರ ರೀಸನ್ ಹೇಳೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಫಾರ್ ಅನ್ನೋದು. ಓಕೆ, ಫಾರ್ ಹರ್ ವರ್ಕ್ ಇನ್ ಇಂಜಿನಿಯರಿಂಗ್ ಫೀಲ್ಡ್ ಏನಾಗುತ್ತೆ, ಇದು ನಮಗೆ ಕಂಡು ಬರೋದು ಓವೆಲ್ ಸೌಂಡ್ ಕಂಡು ಬರ್ತದೆ, ಓವೆಲ್ ಸೌಂಡ್ ಕಂಡು ಬರ್ತಾ ಇದೆ. ಸೊ ಓವೆಲ್ ಸೌಂಡ್ ಅಂದರೆ ಏನಾಗುತ್ತೆ, ಬದಲಾಗಿ ಇಲ್ಲಿ ನಾನು ಆ್ಯನ್ ಅಂತ ಬಳಸಬೇಕಾಗಿತ್ತು, ಸೊ ಆ್ಯನ್ ಇಂಜಿನಿಯರಿಂಗ್ ಅಂತ ಆಗಬೇಕಾಗಿತ್ತು ಇಲ್ಲಿ, ಸರಿನಾ. ಸೊ ಇಲ್ಲೇನಿದೆಯಲ್ಲ ಆಪ್ಷನ್ ಬಿ ಅನ್ನೋದು ರಾಂಗ್ ಆಗುತ್ತೆ. ಇನ್ ಆ್ಯನ್ ಇಂಜಿನಿಯರಿಂಗ್ ಫೀಲ್ಡ್, ಸರಿನಾ. ಸೊ ಇಲ್ಲಿ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಆರ್ಟಿಕಲ್ಸ್ ಮೇಲೆ ನಿಮಗೆ ಡೈರೆಕ್ಟಾಗಿ ಹಾಗೆ ಕೊಡಬೇಕು ಅಂತ ಇಲ್ಲ, ಏನು ಇಲ್ಲಿ ಇಂಜಿನಿಯರಿಂಗ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಇಲ್ಲಿ ಡ್ಯಾಶ್ ಕೊಟ್ಟು ಇಲ್ಲಿ ನಿಮ್ಗೆ ಒಂದು ಸೆಂಟೆನ್ಸ್ ಕೊಟ್ಟು ಇಲ್ಲಿ ಏನು ಬರುತ್ತಾ, ಬರುತ್ತಾ, ಆ್ಯನ್ ಬರುತ್ತಾ, ದಿ ಬರುತ್ತಾ ಅಂತ ಆ ರೀತಿ ಕೇಳಲ್ಲ. LKG UKG ಥರ, ಸರಿನಾ. ಅಪ್ಲೈಡ್ ಆಗಿ ಕೇಳಿರ್ತಾನೆ, ಅಪ್ಲೈಡ್ ಆಗಿ ನೀವು ಇದು ಆರ್ಟಿಕಲ್ ಮೇಲೆ ಕೇಳಿದಾನ ಕ್ವಶನು, ಟೆನ್ಸ್ ಮೇಲೆ ಇದು ಎರರ್ ಆಗಿದೆಯಾ ಅಥವಾ ಏನು ಅಂತ, ಪ್ರಿಪೋಸಿಷನ್ ಮೇಲೆ ಎರರ್ ಆಗಿದೆಯಾ ಅಥವಾ ಅಬ್ಜೆಕ್ಟಿವ್ ಮೇಲೆ ಎರರ್ ಆಗಿದೆಯಾ. ಸೊ ಇದನ್ನೆಲ್ಲವೂ ಕೂಡ ನೀವೇ ನೋಡ್ಕೊಳ್ಬೇಕಾಗುತ್ತೆ, ಸರಿನಾ. ಈ ಒಂದು ಕ್ವಶನ್ ಇರೋದು ಆರ್ಟಿಕಲ್ಸ್ ಮೇಲೆ ಇರತಕ್ಕಂಥ ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ಬ್ರೈಡ್ ಹ್ಯಾಸ್ ಎಕ್ಸುಸೈಟ್ ಫೇಸ್ ಅಂತ ಹೇಳಿದ್ದಾನೆ, ಸರಿನಾ. ಸೊ ಎಕ್ಸುಸೈಟ್ ಫೇಸ್ ಅಂದರೆ ಮೀನ್ಸ್ ಅದರ ಒಂದು ಸಿನಾನಿಯಮ್ ಏನು ಅಂತ. ಎಕ್ಸುಸೈಟ್ ಅಂದರೆ ಏನು, ಸರಿನಾ. ದ ಬ್ರೈಡ್ ಹ್ಯಾಸ್ ಅನ್ ಎಕ್ಸುಸೈಟ್ ಫೇಸ್, ಸರಿನಾ. ಎವರೇಜ್ ಫೇಸ್ ಇದೆಯಾ ಬ್ರೈಡ್ದು, ಮೀನ್ಸ್ ಮದುಮಗಳೇನಿದ್ದಾಳಲ್ವಾ, ಸೊ ಅವಳು ಮುಖ ಹೀಗಿದೆ ಅಂತ, ಎವರೇಜ್ ಮುಖ ಇರುತ್ತಾ ಅವಳದು ಮದುಮಗಳದು. ಆ್ಯಂಡ್ ದೆನ್ ಪ್ಲೇನ್ ಮುಖ ಇರುತ್ತಾ, ಪ್ಲೇನು ಮಸಾಲ ಏನಿದು ಆರ್ಡರ್ ಮಾಡ್ತಿದ್ದೀವಾ ದೋಸೆ, ಇಲ್ಲ ಅಲ್ವಾ. ಸೊ ಬ್ಯೂಟಿಫುಲ್ ಫೇಸ್ ಆ್ಯಂಡ್ ದೆನ್ ಅಗ್ಲಿ ಫೇಸ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಈ ಅಗ್ಲೀಸ್ಗೆ ಒಂದು ಸಿನೋನಿಮ್ ನೆನ್ಪಿಟ್ಕೊಳ್ಳಿ, ಗ್ರಾಟಿಸ್ಕ್ಯೂ ಅಂತ ಬರ್ತದೆ, ಸರಿನಾ. ಗ್ರೋಟ್ಸ್ಕ್ಯೂ. ಸೊ ಅದು ಏನಿದೆ ಅಲ್ವಾ, ಅದು ಸಿನೋನಿಮ್ ಯಾವುದಕ್ಕಾಗುತ್ತೆ ಅಂದರೆ ಅಗ್ಲಿಗೆ ಆಗುತ್ತೆ. ಅಗ್ಲಿ ಫೇಸ್ ಅಂತ ಹೇಳ್ತೀವಿ ಕೆಲವೊಂದನ್ನ, ಇಲ್ಲ ಅಂದರೆ ಅದು ಅಗ್ಲಿ ಇದೆ ಅಂತ ಹೇಳ್ತೀವಲ್ವಾ, ಕುರೂಪ ಇದೆ ಅಂತ. ಸೊ ಅಗ್ಲಿ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಕುರೂಪ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎಕ್ಸುಸೈಟ್ ಅಂದರೆ ಏನು ಅಂತಂದರೆ ಅತಿ ಸುಂದರ, ಮನಮೋಹಕ, ಅತಿ ಸುಂದರ, ಸರಿನಾ. ಮಸ್ತಗಳಂದರ್ ಅತಿ ಸುಂದರ ಅಂತ ಕೇಳಿದ್ರಲ್ವಾ. ಸೊ ಅತಿ ಸುಂದರ, ಮನಮೋಹಕ, ನೋಡಿದ್ರೆ ಹಾಗೆ ಮನಸ್ಸಿದ್ರೇನೋ ಕಳೆದು ಹೋಗ್ಬಿಡಬೇಕು. ಸೊ ಆ ರೀತಿ ಇದೆ ಅವಳ ಮುಖ ಅಂತ ಹೇಳ್ತಾ ಇದ್ದಾನೆ, ಸರಿನಾ. ಯಾರು ಕ್ವಶನ್ ಪೇಪರ್ ತೆಗೆದವನು, ನಾನಲ್ಲ. ಸೊ ಎಕ್ಸುಸೈಟ್ ಅಂದರೆ ಏನು ಅಂದರೆ ಬ್ಯೂಟಿಫುಲ್ ಆಗಿದೆ, ಜಸ್ಟ್ ಬ್ಯೂಟಿಫುಲ್ ಅಲ್ಲ, ಅತಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾನೆ. ಸೊ ಎಕ್ಸುಸೈಟ್ ಯಾರಿಗಾದರೂ ನೀವೇನಾದರೂ ಮುಂದೆ ಪ್ರೇಸ್ ಮಾಡಬೇಕು ಅಂತ ಇದ್ದರೆ, ಸರಿನಾ, ನಿಮ್ಮ ವೈಫ್ಗಾಗಲಿ, ನಿಮ್ಮ ಒಂದು ಹಸ್ಬೆಂಡ್ಗಾಗಲಿ, ಅಥವಾ ಮುಂದೆ ಬರ್ತಕ್ಕಂಥ ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳಿಗಾಗಲಿ, ಸೊ ಯು ಹ್ಯಾವ್ ಎ ಎಕ್ಸುಸೈಟ್ ಫೇಸ್ ಅಂತ ಹೇಳ್ಬಿಡಿ, ಸರಿನಾ. ಖುಷಿಯಾಗಿಬಿಡ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಅದಾದ ನಂತರ ಅರ್ಥ ಆಯಿತು ಅಂದರೆ ಹೆವಿ ಖುಷಿಯಾಗಿಬಿಡ್ತಾರೆ, ಸರಿನಾ. ಸೊ ಎಕ್ಸುಸೈಟ್ ಅಂದರೆ ಏನು ಅಂದರೆ ಬ್ಯೂಟಿಫುಲ್ ಅಂದಾಗೆ. ಸೊ ಪಿಯಾ ಹ್ಯಾಸ್ ಆ್ಯನ್ ಎಕ್ಸುಸೈಟ್ ಫೇಸ್, ಸರಿನಾ. ಸೊ ಇವಾಗ ಪಿಯಾನವರು ಒಂದು ಅತಿ ಸುಂದರವಾದ ಮುಖವನ್ನು ಹೊಂದಿದ್ದಾರೆ, ಸರಿನಾ. ಆ್ಯಂಡ್ ದೆನ್ ಸೋನು ಹ್ಯಾಸ್ ಆ್ಯನ್ ಎಕ್ಸುಸೈಟ್ ಫೇಸ್, ಸರಿನಾ. ಅವರು ಒಂದು ಅತಿ ಸುಂದರವಾದ ಮುಖವನ್ನು ಹೊಂದಿದ್ದಾರೆ. ಸೊ ಇದು ಹೆಸರುಗಳು, ಸರಿನಾ. ಸೊ ಇದು ಹೆಸರುಗಳನ್ನು ಇದೇನಿದೆ ಅಲ್ವಾ, ಇದನ್ನು ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಸಬ್ಜೆಕ್ಟ್ ಬದಲಾಗಿ ನೀವು ಯಾವ್ದು ಬೇಕಾ ಸಬ್ಜೆಕ್ಟ್ ಹಾಕೊಳ್ಬೋದು, ಮೀನ್ಸ್ ನಿಮ್ಮ ಯಾವುದೇ ಒಂದು ನೌನ್ ಹಾಕೊಳ್ಬೋದು, ನಿಮ್ಮದೇ ಹೆಸರು ಹಾಕೊಂಡ್ಬಿಡಿ, ಸರಿನಾ. ಸೊ ನಿಮ್ಮ ಹೆಸರು ಹಾಕೊಂಡ್ಬಿಟ್ಟು ಹ್ಯಾಸ್ ಆನ್ ಎಕ್ಸುಸೈಟ್ ಫೇಸ್ ಅಂತ ಹಾಕೊಂಡ್ಬಿಡಿ, ಮುಗಿದಾಗ್ಬಿಡ್ತು. ಸೊ ಇಲ್ಲಿ ಕೂಡ ಇಲ್ಲಿ ಯಾನ್ ಅಂತ ಯೂಸ್ ಮಾಡಿದ್ದಾರೆ, ಯಾಕೆಂದರೆ ಎಕ್ಸುಸೈಟ್ ಅನ್ನೋದು ಏನಿದೆ, ಯಾವ ಸೌಂಡ್ ಇದೆ ನಿಮಗೆ, ಇಲ್ಲಿ ಓವೆಲ್ ಸೌಂಡೇ ಕಂಡು ಬರುತ್ತೆ, ಸರಿನಾ. ಇದು ಗೊತ್ತಿರಲಿ, ಕೇಳ್ಬೋದು, ಕೇಳ್ತಾನೆ, ಇದರ ಒಂದು ಸಿನೋನಿಮ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕನ್ಹಾ ನ್ಯಾಷನಲ್ ಪಾರ್ಕ್ ಇನ್ MP ಈಸ್ ದ ಡೆನ್ಸ್ ಫಾರೆಸ್ಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ ನೋಡಿ. ಸೊ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಮೇಲೆ ಕಂಪ್ಯಾರಿಟಿವ್ ಅಬ್ಜೆಕ್ಟ್ ಏನಿದೆ ಅಲ್ವಾ, ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಆ್ಯಂಡ್ ದೆನ್ ಸೂಪರ್ಲೇಟಿವ್ ಡಿಗ್ರಿ ಆಫ್ ಅಬ್ಜೆಕ್ಟಿವ್ ಆ್ಯಂಡ್ ದೆನ್ ಈ ಒಂದು ಪಾಸಿಟಿವ್ ಡಿಗ್ರಿ ಅಂತ ನಿಮ್ಗೆ ಹೇಳಿದ್ದೆ ಯಾವಾಗಲೇ ನಿಮಗೆ. ಸೊ ಅಲ್ಲಿ ಆಲ್ರೆಡಿ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ ಅಲ್ವಾ,
ಯಾವುದು ಬೆಟರ್ ಅನ್ನೋದು ಕೇಳಿದ ಅಲ್ವಾ? ಓಕೆ, ಬೆಟರ್ ಅನ್ನೋದು ಕೇಳಿದ. ಇಲ್ಲಿ ಸೂಪರ್ಲೇಟಿವ್ ಮೇಲೆ ಕೇಳಿದ ನೋಡಿ. ಸಿಂಪಲ್ 2 ಪ್ರಶ್ನೆಗಳು ರೀ, 2 ಮೀನ್ಸ್ 6 ಮಾರ್ಕ್ಸ್ ಬಂತು ಇಲ್ಲಿ. ಸಿಂಪಲ್ ಆಗಿ ಈ ಶಿಫ್ಟಿನವ್ರು ಮೇ ಬಿ ಲಕ್ಕಿ ಇದ್ದಾರೆ ಅಂತ ಹೇಳ್ಬೋದೇನೋ, ಕ್ವಶನ್ ಈಸಿ ಬಂದಿದ್ದಾವೆ. ಸೊ ಇಲ್ಲಿ ಡೆನ್ಸ್ ಏನಿದೆ ಅಲ್ವಾ, ಸೊ ಇಲ್ಲಿ ನಿಮ್ಗೆ ಹೇಳಿದ್ದೀನಿ ದ ಅನ್ನೋದ್ರ ಮುಂದೆ ನಿಮ್ಗೆ ಏನಂತ ಹೇಳಿದ್ದೀನಿ, ಸೂಪರ್ಲೇಟಿವ್ ಡಿಗ್ರಿನೇ ಬರುತ್ತೆ. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯಾವ ಒಂದು ವರ್ಡ್ ಇರುತ್ತೆ ಅಂತ ಹೇಳಿದ್ದೀನಿ ನಿಮಗೆ, ಲಾಸ್ಟ್ ಆ ಒಂದು ವರ್ಡ್ನ ಕೊನೆಗೆ ST ಇರುತ್ತೆ ಅಂತ ಹೇಳಿದ್ದಾನೆ. ಬೆಸ್ಟ್, ಲಾಂಗೆಸ್ಟ್, ಗ್ರೇಟೆಸ್ಟ್ ಎಲ್ಲವೂ ಕೂಡ ST. ಸೊ ಇಲ್ಲಿ ಡೆನ್ಸ್ ಅಂತ ಇದೆ, ಮೋಸ್ಟ್ ಡೆನ್ಸ್ ಅಂತ ಇದೆ. ಮೋಸ್ಟ್ ಡೆನ್ಸ್ ಆಗುತ್ತಾ ಅಥವಾ ಡೆನ್ಸೆಸ್ಟ್ ಅಂತ ಆಗುತ್ತಾ? ಮೋರ್ ಡೆನ್ಸರ್ ಅಂತೂ ಆಗೋದೇ ಇಲ್ಲ, ಡೆನ್ಸರ್ ಅಂತೂ ಕೂಡ ಆಗೋದೇ ಇಲ್ಲ. ಯಾಕಂದರೆ ಇದು ಡೆನ್ಸರ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಮೋರ್ ಡೆನ್ಸರ್ ಅನ್ನೋದು ನಿಮಗೆ ಪಾಸಿಟಿವ್ ಅಲ್ಲ, ಇದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಇದು ಕೂಡ ಇದು ಎರಡು ಕೂಡ ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಬಟ್ ಇಲ್ಲಿ ಇದು ಆಗೋದಿಲ್ಲ. ಸೊ ಇಲ್ಲಿ ಮೋಸ್ಟ್ ಡೆನ್ಸ್ ಅಂತ ಆಗೋದಿಲ್ಲ, ಸಿಂಪಲ್ ವರ್ಡ್ ಇದೆ ಇದು. ಸೊ ಇದನ್ನು ನಾವು ಡೆನ್ಸೆಸ್ಟ್ ಅಂತ ಕರಿತೀವಿ, ಸರಿನಾ? ಸೊ MP ಇಸ್ ದ ಕನ್ಹಾ ನ್ಯಾಷನಲ್ ಪಾರ್ಕ್ ಇನ್ MP ಇಸ್ ದ ಡೆನ್ಸೆಸ್ಟ್ ಫಾರೆಸ್ಟ್ ಇನ್ ದ ಇಂಡಿಯಾ, ಸರಿನಾ? ಡೆನ್ಸೆಸ್ಟ್ ಇದೆ, ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ, ಅತಿ ಹೆಚ್ಚು ಸಾಂದ್ರತೆಯಲ್ಲಿ ಗಿಡಗಳನ್ನು ಹೊಂದಿದೆ. ಯಾವುದು? ಕನ್ಹಾ ನ್ಯಾಷನಲ್ ಪಾರ್ಕ್, ಸರಿನಾ? ಇದು ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ದೇರ್ ಈಸ್ ಓನ್ಲಿ ಒನ್ ವೇ ಟು ಹ್ಯಾವ್ ಅ ಹ್ಯಾಪಿಯರ್ ಮ್ಯಾರಿಡ್ ಲೈಫ್ ಆ್ಯಂಡ್ ಐ ವಿಲ್ ಲರ್ನ್ ಇಟ್ ಸೂನ್. ಒಂದೇ ಒಂದು ವೇ ಇದೆ, ಒಂದೇ ಒಂದು ದಾರಿ ಇದೆ. ಏನು? ಒಂದು ಸುಖವಾದ ಮದುವೆಯ ಜೀವನವನ್ನು ಸಾಗಿಸೋಕೆ ಅದನ್ನು ನಾನು ಕಲಿತೀನಿ ಅಂತ ಹೇಳಿದ್ದಾನೆ, ಸರಿನಾ? ಯಾರೋ ಒಬ್ಬ ವ್ಯಕ್ತಿ. ಸೊ ಒಂದೇ ಒಂದು ದಾರಿ ಇದೆ ಅಂತೆ, ಯಾವುದನ್ನು? ಸುಖವಾದ ಮದುವೆಯ ಜೀವನವನ್ನು ಸಾಗಿಸೋಕೆ ಅದನ್ನು ನಾನು ಕಲಿತೀನಿ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಏನಿದೆ? ದೇರ್ ಈಸ್ ಓನ್ಲಿ ಒನ್ ವೇ. ಕರೆಕ್ಟ್ ಇದೆಯಾ? ಓಕೆ, ಕರೆಕ್ಟ್ ಇದೆ. ಟು ಹ್ಯಾವ್ ಅ ಹ್ಯಾಪಿಯರ್ ಮ್ಯಾರಿಡ್ ಲೈಫ್, ಹ್ಯಾಪಿಯರ್ ಮ್ಯಾರಿಡ್ ಲೈಫ್. ಓಕೆ, ಅತಿ ಖುಷಿಯಾದ ಜೀವನ. ಓಕೆ, ಹ್ಯಾಪಿಯರ್. ಬಟ್ ಇಲ್ಲಿ ಮ್ಯಾರಿಡ್ ಸ್ಪೆಲ್ಲಿಂಗ್ ಏನಿದೆ? MARRIED ಅಲ್ವಾ? ಮ್ಯಾರಿಡ್ ಅಲ್ವಾ? ಸೊ ಇಲ್ಲಿ MARRED ಮ್ಯಾರಿಡ್ ಅಂತ ಕೊಟ್ಟಿದ್ದಾನೆ. ಮ್ಯಾರಿಡ್ ಅನ್ನೋದು ರಾಂಗ್ ಆಗುತ್ತಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? D ಏನೇ ರಾಂಗ್ ಆಗುತ್ತೆ ನೋಡಿ, ಸರಿನಾ? ಯಾಕೆಂದರೆ ಸ್ಪೆಲ್ಲಿಂಗ್ ಎರರ್ ಇದೆ. ಸೊ ಸ್ಪೆಲ್ಲಿಂಗ್ ಎರರಿಂದವು ಕೂಡ ನಿಮಗೆ ಆ ಒಂದು ಸೆಂಟೆನ್ಸ್ ರಾಂಗ್ ಕಂಡು ಬಂದು ಅಂದರೆ ಅದು ರಾಂಗೆ. ಒಟ್ಟಿನಲ್ಲಿ ಇಂಗ್ಲೀಷಲ್ಲಿ ಹೆಂಗೆ ಬರಲಿ ಅದು ರಾಂಗ್ ಅಂದರೆ ರಾಂಗೆ, ಸರಿನಾ? ಅಷ್ಟೇ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ವಿ ಹಿಯರ್ ಜಡ್ಜಸ್ ಫ್ರಾಮ್ ದೇರ್ ಡ್ಯಾಶ್ ದ್ಯಾಟ್ ಓನ್ಲಿ CNG ಬಸ್ಸಸ್ ಶುಡ್ ರನ್ ಇನ್ ದೆಹಲಿ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ನಾವು ಜಡ್ಜ್ಗಳಿಂದ ಒಂದು ಹಿಯರ್ ನಾನು ತಗೊಂಡ್ವಿ, ಸರಿನಾ? ನಾವು ಜಡ್ಜಿಂದ ಒಂದು ಕೇಳಿಸ್ಕೊಂಡ್ವಿ, ಈ ಒಂದು ಜಡ್ಜಿಂದ ಒಂದು ಆದೇಶವನ್ನು ನಾವು ಪಡ್ಕೊಂಡಿದ್ವಿ. ಏನು ಅಂತಂದರೆ CNG ಬಸ್ ಏನಿದಾವಲ್ಲ ಅವುಗಳೇ ಈ ಒಂದು ದೆಹಲಿಯಲ್ಲಿ ಚಲಿಸಲಿ ಅಂತ. ಎಂತಹ ಒಂದು ನಿರ್ಣಯನ ಕೊಟ್ಟರು ಅವರು ಅಂತಂದರೆ, ಈ ಒಂದು ಸಾಂಸಾರಿಕ ಜೀವನಕ್ಕೆ ಅತಿ ದೂರವಾಗಿರೋದು. ಎಲ್ಲೋ ಕೂತು ಇವಾಗ ಎಲ್ಲಿ UK ಅಲ್ಲಿ US ಅಲ್ಲಿ ಕೂತ್ಕೊಂಡು ನಮ್ಮ ಇಂಡಿಯಾದ ಬಗ್ಗೆ ಇಂಡಿಯಾ ಹಾಗಿದೆ ಹೀಗಿದೆ ಅಂತ ಹೇಳೋದಲ್ಲ ದೊಡ್ಡತನ. ಬಂದಿಲ್ಲಿ ಇಂಡಿಯಾದಲ್ಲಿ ಒಂದು ಹಳ್ಳಿಯಲ್ಲಿ ವಾಸ ಮಾಡಿದ್ರೆ ಹೇಳ್ಬೇಕು ಗೊತ್ತಾ? ಸೊ ಸಾಂಸಾರಿಕ ಜೀವನ ಬಿಟ್ಟು ಎಲ್ಲೋ ಒಂದು ಇದ್ದಿದ್ರೆ ಇಂಡಿಯಾ ಹಾಗೆ ಹೀಗೆ ಅಂತ ಹೇಳ್ಬೇಡ ಮಗ. ಇಲ್ಲಿ ಮೊದಲು ಬಾ, ಇಲ್ಲಿ MLA MP ಗಳನ್ನು ನೋಡು, ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಎಷ್ಟು ದಿಮಾಕ್ ಇರುತ್ತೆ ನೋಡು, ಆಮೇಲೆ ಇಂಡಿಯಾ ಹೇಗಿದೆ ಹಾಗಿದೆ ಅಂತ ಹೊಗಳು ಅಂತ ಹೇಳ್ತಿರ್ತಾರೆ ಗೊತ್ತಾ ಕೆಲವೊಬ್ರು, ಫ್ರಸ್ಟ್ರೇಟೆಡ್ ಆದ ನಂತರ. ಸೊ ಅದನ್ನೇ ನಾವು ಹೇಳ್ತಿರ್ತೀವಿ. ಸೊ ಇವಾಗ ಈ ಜಡ್ಜಸ್ ಏನಿರ್ತಾರೆ, ಸೊ ಅವ್ರು ಫುಲ್ ಹೈಫೈ ಅವ್ರ ಕ್ವಾರ್ಟರ್ಸಲ್ಲಿ ಇರ್ತಾರೆ, ಆ್ಯಂಡ್ ದೆನ್ ಒಂದು ಹೈಫೈ ಜೀವನ ನಡೆಸ್ತಾ ಇರ್ತಾರೆ. ಸೊ ಅವರಿಗೆ ಒಂದು ನಾರ್ಮಲ್ ಜನರ ಜೀವನದ ಬದುಕು ಹೇಗೆ ಗೊತ್ತಿರುತ್ತೆ? ಯಾವುದೋ ಒಂದು ದಿಕ್ಕಿನಲ್ಲಿ ಕೂತ್ಕೊಂಡು ಯಾರ್ದೋ ಒಬ್ಬರ ಬಗ್ಗೆ ಹೇಳೋದು ಅತಿ ದೂರವಾಗಿದ್ದ. ಸೊ ಅದನ್ನು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅಂದರೆ ಸಾಂಸಾರಿಕ ಜೀವನಕ್ಕೆ ಅತಿ ದೂರವಾಗಿದ್ದು, ಸರಿನಾ? ಪ್ರಾಕ್ಟಿಕಲಿ ಥಿಂಕ್ ಮಾಡೋ ಮನುಷ್ಯ, ಅದು ಪ್ರಾಕ್ಟಿಕಲಿ ಆಗಲ್ಲ ಕಣೋ. ಪ್ರಾಕ್ಟಿಕಲಿ ಸ್ವಲ್ಪ ಥಿಂಕ್ ಮಾಡು, ಬುದ್ಧಿ ಇದೆಯಾ ಅಂತ ಹೇಳ್ತಿರ್ತೀರೋ ಗೊತ್ತಾ? ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಐವರಿ ಟವರ್ ಅಂತ ಕರಿತೀವಿ. ಐವರಿ ಟವರ್ ಅಂದರೆ ಏನು ಅಂತಂದರೆ, ಬೆಟ್ಟದ ಈ ಒಂದು ಟವರ್ನ ತುದಿಯಲ್ಲಿದೆ, ಇಲ್ಲಿ ಕೆಳಗಡೆ ನಿಂತ್ಕೊಂಡು ಕೆಳಗಡೆ ನಿಂತವ್ರ ಬಗ್ಗೆ ಮೇಲ್ಗಡೆ ಇರೋನು ಹೇಳ್ತಾನೆ. ಸೊ ಇದು ಹಾಗಿರ್ಬೋದು ಹೀಗಿರ್ಬೋದು ಹಾಗೆ ಹೀಗೆ ಅಂತ ಒಂದು ಕೆಳಗಿನ ಕಾನ್ಸೆಪ್ಟೇ ಬೇರೆ ಇರುತ್ತೆ ಮಗ ಅಂತ ನಾವು ಹೇಳಬೇಕಾಗತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಐವರಿ ಟವರ್ ಅಂತ ಆಗುತ್ತೆ. ಎಷ್ಟೋ ಈ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಿರ್ತಾವಲ್ವಾ, ಆ ಜಡ್ಜ್ಮೆಂಟ್ಗಳು ಹೀಗೆ ಇರ್ತವೆ, ಐವರಿ ಟವರ್ ಥರನೇ ಇರ್ತವೆ. ಅವರಿಗೆ ಈ ಒಂದು ಪ್ರತ್ಯಕ್ಷವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಜನರ ಮಧ್ಯೆ ಏನಾಗ್ತಿದೆ ಅಂತ ಗೊತ್ತೇ ಇರೋದಿಲ್ಲ, ಬಟ್ ಆದರೂ ಕೂಡ ತೀರ್ಪು ಕೊಡ್ತಾ ಇರ್ತಾರೆ. ಬಟ್ ಹಳೆಯ ಕಾಲದ ಜಡ್ಜ್ಮೆಂಟ್ಗಳನ್ನು ನೋಡಿ, ಲೈಕ್ ಕಾಲಮಾನದಲ್ಲಿ ಹೇಗೆಂದರೆ ರಜ್ಜುಕಾಸ್ ಎಲ್ಲಿ ಈ ಅಶೋಕನ ಕಾಲದಲ್ಲಿ, ಆ್ಯಂಡ್ ದೆನ್ ಈ ಒಂದು ಸುಲ್ತಾನರ ಕಾಲದಲ್ಲಿ, ಸರಿನಾ? ಆ್ಯಂಡ್ ದೆನ್ ಮತ್ತು ನಮ್ಮ ಕರ್ನಾಟಕದ ರಾಜರ ಕಾಲದಲ್ಲಿ. ಸೊ ಅಲ್ಲೆಲ್ಲವೂ ಕೂಡ ಜಡ್ಜ್ಮೆಂಟ್ನ ಹೇಗೆ ಕೊಡ್ತಾ ಇದ್ರು, ಆ ಒಂದು ರಾಜ ಹೇಗಾಗಿರ್ತಿದ್ದ ಅಂತಂದರೆ ಆಲ್ಮೋಸ್ಟ್ ಆತ ಜನರ ಮಧ್ಯೆ ಬೆರೆದಿರ್ತಿದ್ದ ಅಲ್ವಾ? ಸೊ ಅವನನ್ನು ಈ ಒಂದು ನ್ಯಾಯಾಧೀಶರನ್ನಾಗಿ ಮಾಡಿರ್ತಿದ್ರು. ಸೊ ಅವರಿಗೆ ಗೊತ್ತಿರ್ತಿತ್ತು ಹೇಗೆ ಏನಾಗ್ತಿದೆ ಅಂತ. ಸೊ ಇದನ್ನು ಇವಾಗ ನಾವು ಆಲ್ಮೋಸ್ಟ್ ಹೆಂಗೆ ತೊಗೊಳ್ತೀವಿ ಅಂದರೆ ಐವರಿ ಟವರ್ ಥರ ನಾವು ಜಡ್ಜ್ಮೆಂಟ್ಗಳನ್ನು ತೊಗೊಳ್ತಿರ್ತೀವಿ, ಸರಿನಾ? ಬಟ್ ನಾವು ಅದನ್ನು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡೋಣ ಮುಂದಿನ ಒಂದು ಕಾಲಮಾನದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ದ ಕ್ವಶನ್ ಪೇಪರ್ ವಾಸ್ ವೆರಿ ಈಸಿ ಟು ಕಂಪ್ಲೀಟ್ ಅಂತ. ಸೊ ವೆರಿ ಈಸಿ ಟು ಕಂಪ್ಲೀಟ್, ಈ ಇಡಿಯಮ್ ಏನಾಗುತ್ತೆ ಇಲ್ಲಿ ಅಂಡರ್ಲೈನ್ ಆಗಬೇಕಾಗಿತ್ತು. ಈ ಕೆಳಗಿನ ಯಾವ ಲೈನು ಇಡಿಯಮ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಕೇಳಿದ್ದಾನೆ. ವೆರಿ ಈಸಿ ಟು ಕಂಪ್ಲೀಟ್, ವೆರಿ ಈಸಿ ಅಂತಂದರೆ ನಾವು ಯಾವ ಇಡಿಯಮ್ ಅಂತ ಹೇಳ್ಬೋದು? ಯಾವ ಇಡಿಯಮು? ದ ಲಾಸ್ಟ್ ಸ್ಟ್ರಾ, ಕೊನೆಯ ಒಂದು ಪ್ರಯತ್ನ. ಆ್ಯಂಡ್ ದೆನ್
ಫೇರ್ ಆ್ಯಂಡ್ ಸ್ಕ್ವೇರ್ ಅತಿ ಹೇಗೆ ಅಂತಂದರೆ ಫೇರ್ ಆ್ಯಂಡ್ ಸ್ಕ್ವೇರ್ ಅಂದರೆ ಮೀನ್ಸ್ ಫುಲ್ ನಿಷ್ಠಾವಂತ ಇರ್ತಾರೆ ಗೊತ್ತಾ, ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಫೇರ್ ಆ್ಯಂಡ್ ಸ್ಕ್ವೇರ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಅ ಪೀಸ್ ಆಫ್ ಕೇಕ್ ಆ್ಯಂಡ್ ದೆನ್ ಅ ಸ್ನೋ ಬಾಲ್ ಎಫೆಕ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅ ಪೀಸ್ ಆಫ್ ಕೇಕ್. ಜಸ್ಟ್ ಅ ಪೀಸ್ ಆಫ್ ಕೇಕ್ ಥರ ಇದೆ ಗುರು, ಅದು ಈಸಿಯಾಗಿದೆ ಅದು ಕೆಲಸ. ಸೊ ಜಸ್ಟ್ ಇಟ್ ಇಸ್ ಅ ಪೀಸ್ ಆಫ್ ಕೇಕ್, ಸರಿನಾ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅ ಪೀಸ್ ಆಫ್ ಕೇಕ್ ಅಂತ ಕರಿತೀವಿ, ಸರಿನಾ. ಈಸಿ ಅಂತ ನಾವೇನಾದರೂ ಹೇಳೋಕ್ಕೆ ಒಂದು ಇಡಿಯಮ್ನ ಯೂಸ್ ಮಾಡ್ತಿದ್ವಿ ಅಂದರೆ ಅ ಪೀಸ್ ಆಫ್ ಕೇಕ್, ಜಸ್ಟ್ ಒಂದು ಪೀಸ್ ಆಫ್ ಕೇಕ್ ಥರ ಇದೆ ಅಷ್ಟೇ, ಸಿಂಪಲ್, ಸರಿನಾ. ಈ ಕ್ವಶನ್ ಕೇಳಿದೆ ನೋಡಿ, ಈ ಕ್ವಶನ್ ಸಾಕಷ್ಟು ಸರಿ ಕೇಳಿದಾನೆ. ಈ 20 ವರ್ಷ ನಾನು ನಿಮ್ಗೆ ಏನು ಹೇಳ್ತಿದ್ದೇನಲ್ವಾ, ಎಲ್ಲವೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಕೇಳ್ತಾನೆ ರಿಪೀಟ್ ಆಗೇ ಆಗ್ತವೆ, ಸರಿನಾ. ನಿಜವಾಗ್ಲೂ ನಿಮಗೆ ಈ ಕಾನ್ಸೆಪ್ಟ್ಗಳು ಯೂಸ್ ಆಗ್ತವೆ. ಆ್ಯಂಡ್ ದೆನ್ ಇಲ್ಲಿ ಹೇಳಿರ್ತಕ್ಕಂಥ ಈ ಏನು ಹೇಳಿದ್ದೀನಿ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಏನು ಹೇಳಿದಾನಲ್ವ ಅದು ಯೂಸ್ ಆಗುತ್ತೆ, ಮತ್ತು ಸಮ್ ಬೇಸಿಕ್ ನಾಲೆಡ್ಜ್ ಅದು ಯೂಸ್ ಆಗುತ್ತೆ. ಸೊ ಎಲ್ಲವೂ ಕೂಡ ನಿಮ್ಗೆ ಯೂಸ್ ಆಗೇ ಆಗುತ್ತೆ, ಯಾವುದು ಕೂಡ ಈ ಒಂದು ಕ್ಲಾಸಿಂದ ನಿಮಗೆ ಯೂಸ್ಲೆಸ್ ಅಂತ ಇಲ್ಲ. ಸೊ ಇನ್ನೊಂದು ಈ ಸ್ವಿಫ್ಟ್ನವ್ರು ಏನು ಲಕ್ಕಿದ್ದಾರೆ ರೀ. ಸೊ ದ ನೈಲ್ ಈಸ್ ದ ಡ್ಯಾಶ್ ರಿವರ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾನೆ. ಏನು ದ ಅಂತ ಕೊಟ್ಟಿದ್ದಾನೆ, ಸೂಪರ್ಲೇಟಿವ್ ಡಿಗ್ರಿ ಬರಲೇಬೇಕು. ಸೊ ಮೋಸ್ಟ್ ಲಾಂಗ್ ಅಥವಾ ಲಾಂಗೆಸ್ಟ್ ಅಥವಾ ಲಾಂಗರ್. ಸೊ ಇಲ್ಲಿ ಲಾಂಗರ್ ಅಂತೂ ಆಗೋದಿಲ್ಲ, ಲಾಂಗ್ ಅಂತೂ ಕೂಡ ಆಗೋದಿಲ್ಲ. ಯಾಕಂದರೆ ಲಾಂಗ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆಗಿದೆ, ಲಾಂಗರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಆಗಿದೆ. ಸೊ ಅಲ್ಲಿ ನನಗೆ ಏನು ಬೇಕು, ಸೂಪರ್ಲೇಟಿವ್ ಡಿಗ್ರಿ ಬೇಕು. ಏನು ಮೋಸ್ಟ್ ಲಾಂಗ್ ಅಂತ ಹಾಕಬೇಕಾ, ಲಾಂಗೆಸ್ಟ್ ಅಂತ ಹಾಕಬೇಕು. ಸೊ ಇದು ಲಾಂಗ್ ಏನಿದೆ ಅಲ್ಲ, ಲಾಂಗರು ಆ್ಯಂಡ್ ದೆನ್ ಲಾಂಗೆಸ್ಟ್ ಅಂತ ಬರುತ್ತೆ. ಸೊ ಲಾಂಗರು ಲಾಂಗೆಸ್ಟ್. ಸೊ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಯಾವ್ದು ಹೇಳಿದೆ ನಿಮಗೆ, ಲಾಂಗೆಸ್ಟ್. ಸೊ ಲಾಂಗೆಸ್ಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇದಕ್ಕೆ ಸರಿಯಾದ ಉತ್ತರ. ದ ನೈಲ್ ಈಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್, ಸರಿನಾ. ಆ್ಯಂಡ್ ದೆನ್ ವೈಡೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಯಾವುದು, ಅಮೆಜಾನ್ ರಿವರ್. ದ ಅಮೆಜಾನ್ ಈಸ್ ದಿ ವೈಡೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಹೇಳಬೇಕಾಗುತ್ತೆ, ಸರಿನಾ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದನ್ನು ಹಾಕಿದ್ದೀನಿ, ಕ್ಲೋಸ್ ಟೆಸ್ಟ್ ಹಾಕಿದ್ದೀನಿ. ಈ ಕ್ಲೋಸ್ ಟೆಸ್ಟನ್ನು ಓಕೆ ಸ್ವಲ್ಪ ಟೈಮ್ ಆಗುತ್ತೆ ಅನಿಸುತ್ತೆ. ಓಕೆ, ಕ್ವಿಕ್ಕಾಗಿ ನೋಡ್ಕೊಂಬಿಡೋಣವಾ. ಹೌ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಡ್ಯಾಶ್ ಡಿಫ್ರೆಂಟ್ ಗ್ರೂಪ್ಸ್ ಈಸ್ ಅ ಫಂಕ್ಷನಲ್ ಆಫ್ ಸೋಷಿಯಲ್ ಇನ್ಇಕ್ವಾಲಿಟಿ ಅಂತ ಕೊಟ್ಟಿದ್ದಾನೆ. ಈ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಏನಿದಾವಲ್ವ ಅವು ಹೇಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಗ್ರೂಪ್ಗಳನ್ನು ಎಫೆಕ್ಟ್ ಮಾಡ್ತವೆ, ಸರಿನಾ. ಒಂದು ಸೋಷಿಯಲ್ ಇನ್ಇಕ್ವಾಲಿಟಿ ಥರ ಒಂದು ಎಫೆಕ್ಟ್ ಮಾಡ್ತವೆ ಅಂತ ಕೊಟ್ಟಿದ್ದಾನೆ. ಸೊ ಏನು ಒಂದು ಪ್ರಾಬ್ಲಮ್, ಹೌ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಪಾರ್ಷಿಯಲ್ ಎಫೆಕ್ಟ್ ಅಡಾಪ್ಟ್ ಆ್ಯಂಡ್ ಅಫೆಕ್ಟ್, ಸರಿನಾ. ಸೊ ಏನಾಗುತ್ತೆ ಅಂದರೆ ಅಫೆಕ್ಟ್ ಅಂತ ಆಗುತ್ತೆ, ಸಾರಿ ಓಕೆ ಆಪ್ಷನ್ ಡಿ ಅಫೆಕ್ಟ್ ಅಂತ ಆಗುತ್ತೆ, ಸರಿನಾ. ಹೌ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಅಫೆಕ್ಟ್ ಡಿಫ್ರೆಂಟ್ ಗ್ರೂಪ್ಸ್ ಈಸ್ ಅ ಫಂಕ್ಷನ್ ಆಫ್ ಸೋಷಿಯಲ್ ಇಕ್ವಾಲಿಟಿ, ಸೋಷಿಯಲ್ ಸ್ಟೇಟಸ್ ಆ್ಯಂಡ್ ಪವರ್ ಡಿಟರ್ಮೈನ್ ದ ನೆಕ್ಸ್ಟ್ ಏನಿದೆ, ಓಕೆ ದ ಡ್ಯಾಶ್ ಟು ವಿಚ್ ಪೀಪಲ್ ಕ್ಯಾನ್ ಇನ್ಸುಲೇಟ್ ದೆಮ್ಸೆಲ್ಫ್ ಫ್ರಮ್ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇಲ್ಲಿ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ವೇರಿಯಸ್ ಅನ್ನೋದಾಗುತ್ತೆ, ಸರಿನಾ. ವೇರಿಯಸ್ ಟು ವಿಚ್ ಪೀಪಲ್ ಕ್ಯಾನ್ ಇನ್ಸುಲೇಟ್ ದೆಮ್ಸೆಲ್ಫ್ ಫ್ರಮ್ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಆರ್ ಓವರ್ಕಮ್ ದೆಮ್ ಅಂತ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಇನ್ ಸಮ್ ಕೇಸಸ್ ದೇರ್ ಸೊಲ್ಯೂಷನ್ಸ್ ಮೇ ಆ್ಯಕ್ಚುಲಿ ವರ್ಸನ್ ಎನ್ವೈರನ್ಮೆಂಟಲ್ disparities in Kutch, Gujarat, where water is scarce, richer farmers have dash in deep bore tubes, ಸರಿನಾ. ರಿಚರ್ ಫಾರ್ಮರ್ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಸರಿನಾ. ಈ ರಿಚರ್ ಫಾರ್ಮರ್ ಏನು ಮಾಡ್ತಾರೆ, ಈ ಒಂದು ಬೋರ್ವೆಲ್ಲಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಟು ಟ್ಯಾಪ್ ಗ್ರೌಂಡ್ ವಾಟರ್ ಟು ಇರಿಗೇಟ್ ದೇರ್ ಫೀಲ್ಡ್ಸ್ ಆ್ಯಂಡ್ ಗ್ರೋ ಕ್ಯಾಶ್ ಕ್ರಾಪ್ಸ್. when the rainfall, the earthen wells of the poorer villagers run dry and they do not even have water to drink. At such times, the most green fields of the rich farmers seem to mock them. Certain environmental concerns sometimes appear to be universal concerns, not a particular to specific social groups. For instance, dash air pollution or protecting biodiversity. ಯಾವುದು ಫಾರ್ ಇನ್ಸ್ಟೆನ್ಸ್ ಏರ್ ಪೊಲ್ಯೂಷನ್ ಹೇಗಾಗ್ತಿದೆ, ಸೊ ಅದು ಏನಾಗ್ತಿದೆ, ಅಬ್ಡಿಕ್ಟಿಂಗ್ ಆಗ್ತಿದೆಯಾ, ಅದು ಮೀನ್ಸ್ ಅದು ಅಷ್ಟೇ ಇದ್ರೆ ತಟಸ್ಥವಾಗಿ ನಿಂತಿದೆಯಾ, ಇನ್ಕ್ರೀಸಿಂಗ್, ರೆಡ್ಯೂಸಿಂಗ್, ಮ್ಯಾನಿಪುಲೇಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಏರ್ ಪೊಲ್ಯೂಷನ್ ಆರ್ ಪ್ರೊಟೆಕ್ಟಿಂಗ್ ಬಯೋಡೈವರ್ಸಿಟಿ ಸಿಮ್ಸ್ ಇಟ್ ಟು ಬಿ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಏರ್ ಪೊಲ್ಯೂಷನ್ನ ಹೆಚ್ಚಿಗೆ ಮಾಡೋದೇ ನಮ್ಮ ಒಂದು ಜನರ ಒಂದು ಆದ್ಯ ಕರ್ತವ್ಯವಾಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾನೆ. ಮೀನ್ಸ್ ಇನ್ಕ್ರೀಸ್ ಅಂತ ಆಗುತ್ತೆ ಇಲ್ಲಿ, ಸರಿನಾ. ಸೊ ಇಲ್ಲಿ ಕ್ಲೋಸ್ ಟೆಸ್ಟ್ ಏನಿದೆ ಅಲ್ವಾ, ಸೊ ಇದನ್ನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಒಂದು ರೀತಿ ನಾವೇ ಸೆಲ್ಫ್ ಆಗಿ ಓದ್ಕೊಂಡು ಮೀನ್ಸ್ ನಮ್ಮ ಒಂದು ತಲೆಯಲ್ಲಿ ಏನು ಬರುತ್ತಲ್ವಾ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಲೈಕ್ ನಿಮಗೆ ಈ ಬೇಸಿಕ್ ಇಂಗ್ಲೀಷ್ ರೂಲ್ ಎಲ್ಲವೂ ಕೂಡ ಗೊತ್ತಿದ್ರೆ, ಸಮ್ ಇಂಗ್ಲೀಷ್ ಈ ಸೆನ್ಸ್ ಇಂದ ನೀವು ಏನಾದರೂ ಓದ್ತಾ ಇದ್ದರೆ ಸೊ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಕ್ಲೋಸ್ ಟೆಸ್ಟಲ್ಲಿ ನಿಮಗೆ 5 ಕ್ವಶನ್ಗಳನ್ನು ರೈಟ್ ಮಾಡೋದೇನು ದೊಡ್ಡ ಇದನ್ನೇ ಅಲ್ಲ, ಸರಿನಾ, ಮಿಸ್ಟೇಕೇ ಅಲ್ಲ, ಮೀನ್ಸ್ ಏನು ಪ್ರಾಬ್ಲಮೇ ಅಲ್ಲ.
ಮಾಡ್ಬೋದು. ಬಟ್ ಇಲ್ಲಿ ಇದೇ ಬರುತ್ತೆ ಅಂತ ಇದನ್ನು ಹೇಳೋಕ್ಕಾಗಲ್ಲ. ಕ್ಲೋಸ್ ಟೆಸ್ಟಲ್ಲಿ ಇದೇ ಬರೋದಿಲ್ಲ. ಯಾಕೆಂದರೆ ಬೇರೆ ಕ್ಲೋಸ್ ಟೆಸ್ಟ್ ಕೊಡ್ತಾನೆ, ಸಾಕಷ್ಟು ಕತೆಗಳಿದ್ದಾವೆ ಜಗತ್ತಲ್ಲಿ. ಸೊ ಬೇರೆ ಬೇರೆ ಕತೆಗಳನ್ನ ಕೊಡ್ತಾನೆ, ಯಾವ ಕತೆಗಳು ಕೂಡ ರಿಪೀಟ್ ಆಗಲ್ಲ, ಬಟ್ ಕಾನ್ಸೆಪ್ಟ್ ರಿಪೀಟ್ ಆಗ್ತವೆ. ಆ ಕಾನ್ಸೆಪ್ಟ್ ಏನಿದೆ ಅಂತ. ಬಟ್ ಕ್ಲೋಸ್ ಟೆಸ್ಟಲ್ಲಿ ಹೇಗೆ ಅಂತಂದರೆ ನಿಮಗೆ ಇದೇ ಕಾನ್ಸೆಪ್ಟ್ ಇದು ಈ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟೊತ್ತಿಲ್ಲಿ ಏನು ನಿಮಗೆ 20 ಕ್ವಶನ್ಗಳನ್ನು ಹೇಳಿದೆ ಅಲ್ವಾ. ಸೊ ಈ ಎಲ್ಲವೂ ಕೂಡ ಕಾನ್ಸೆಪ್ಟ್ಗಳು ನಿಮಗೆ ರಿಪೀಟ್ ಆಗ್ತವೆ. ಲೈಕ್ ಇದೇ ಕಾನ್ಸೆಪ್ಟ್ಗಳು ಆ ಒಂದು ಕ್ಲೋಸ್ ಟೆಸ್ಟಲ್ಲಿ ರಿಪೀಟ್ ಆಗ್ತವೆ. ಬಟ್ ಆ ಕ್ಲೋಸ್ ಟೆಸ್ಟನ್ನು ನಾನು ಹೇಗೆ ಓದ್ತಿದ್ದೀನಿ, ಅದು ಯಾವ ಕ್ಲೋಸ್ ಟೆಸ್ಟ್ ನನಗೆ ಬಂದಿದೆ ಅನ್ನೋದರ ಮೇಲೆ ನಮಗೆ ಡಿಫ್ರೆನ್ಸ್ನ ಬೀಳುತ್ತೆ. ಸರಿನಾ? ಸೊ ಹೀಗೆ ನೀವು ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಯಾರು SSC MTS ಎಕ್ಸಾಮ್ ಬರೀಬೇಕು ಅಂತ ಇದ್ದಾರೆ, ಆ್ಯಂಡ್ ದೆನ್ CHSL ಎಕ್ಸಾಮ್ ಬರೀಬೇಕು ಅಂತಿದ್ದಾರೆ, CPO ಎಕ್ಸಾಮ್ ಬರೀಬೇಕು ಅಂತ ಇದ್ದಾರೆ, ಆ್ಯಂಡ್ ದೆನ್ SSC GD ಎಕ್ಸಾಮ್ ಕೂಡ ಯಾರು ಬರೀಬೇಕಂತ ಇದ್ದಾರಲ್ವಾ, ಸೊ ಅವರಿಗೆ ಈ ಒಂದು ಕ್ಲಾಸ್ನ ಶೇರ್ ಮಾಡಿ. ಸೊ ಇಂಗ್ಲೀಷಲ್ಲಿ ಸ್ವಲ್ಪ, ಕನ್ನಡದಲ್ಲಿ ಕಂಟೆಂಟ್ ಸ್ವಲ್ಪ ಕಡಿಮೆ ಇದೆ ಅಂತ ನನ್ನೊಂದು ಒಪಿನಿಯನ್. ಸೊ ಇದು ನಿಮಗೆ ಯೂಸ್ಫುಲ್ ಆಗಬಹುದು. ಸೊ ಯಾಕೆ ಅಂದರೆ ಈ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಈ SSC GD ಅವರಿಗೆ ನಾನು ಸ್ಪೆಷಲಿ ಹೇಳೋದು ಯಾಕೆ ಅಂತಂದರೆ, ನಿಮಗೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಇವಾಗ ನೀವು ಮ್ಯಾಥ್ಸ್ ಮಾಡ್ಕೊಂಡಿರ್ತೀರ, ರೀಸನಿಂಗ್ ಮಾಡ್ಕೊಂಡಿರ್ತೀರ, ಆ್ಯಂಡ್ ದೆನ್ ನಿಮಗೆ GK ಸ್ವಲ್ಪ, ಆ್ಯಂಡ್ ದೆನ್ ಇಂಗ್ಲೀಷ್ ಸ್ವಲ್ಪ ಬೇಕೇ ಬೇಕು. ಕಟ್ ಆಫ್ ಕ್ಲಿಯರ್ ಆಗಬೇಕು, ಸ್ವಲ್ಪ ಹೆಚ್ಚಿಗೆ ಮಾರ್ಕ್ಸ್ ಬೇಕು ನನಗೆ, ಸ್ವಲ್ಪ ನಾನು ಬೇಡಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ ನನಗೆ ಬೇಕು, SSB SSF ಲೈಕ್ NCB ನನಗೆ ಏನಾದರೂ ಡಿಪಾರ್ಟ್ಮೆಂಟ್ ಬೇಕು, ಇಲ್ಲಾಂದರೆ CISF ನನಗೆ ಬೇಕು ಅಂದರೆ ಸ್ವಲ್ಪ ಜಸ್ಟ್ ನೀವು ಕಟ್ ಆಫ್ ಒಳಗಡೆ ಇದ್ದರೆ ಸಾಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾರ್ಕ್ಸ್ ಕೊಡಬೇಕಾಗತ್ತೆ. ಸೊ ಆ ಒಂದು ಮಾರ್ಕ್ಸ್ ನಿಮಗೆ ಕೊಡಂತಹ ಒಂದು ಕೈ ಯಾರು ಜೋಡಿಸ್ತಾರೆ ಅಂದರೆ ನಿಮಗೆ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ನಿಮಗೆ ಜೋಡಿಸ್ತದೆ. ಸೊ ಅದಕ್ಕೆ ಇಂಗ್ಲೀಷ್ ಸಬ್ಜೆಕ್ಟ್ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ 20 ಕ್ವಶನಲ್ಲಿ ನೀವು ಏನಾದರೂ ಒಂದು 12 ಕ್ವಶನ್ ರೈಟ್ ಮಾಡಿದ್ರು ಸಾಕ್ರಿ. 12 ಕ್ವಶನ್ಗೆ ಎಷ್ಟು 24 ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಮ ಎಷ್ಟು 100 ಮಾರ್ಕ್ಸ್ ನೀವು ಏನಾದರೂ ಮಾಡ್ತೀರಿ, 124ಕ್ಕೆ ನಿಮ್ದು ಹೋಗ್ತದೆ. ಸರಿನಾ? ಸೊ ನಿಮಗೆ ಬೇಡಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಕೂಡ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.